ಭಕ್ತಿಯೇ ಭಕ್ತ್ಯಾಮೃತ, ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಕಾಯಕ ದಾಸೋಹ ಸಮತೆಯ ಅನುಭವದ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಶರಣರ ಚರಿತಾಮೃತ. ನಿಮಗೆ ನೀವೇ ಒಂದು ಚಪ್ಪಾಳೆ. ಜಯ ಮಂಗಲಂ ಜಯ ನಮಃ ಪಾರ್ವತೇ ಪತಯೇ. ಶಿವ ಹರ ಹರ ಮಹಾದೇವ, ಶಿವ ಹರ ಹರ ಮಹಾದೇವ, ಶಿವ ಹರ ಹರ ಮಹಾದೇವ. ಸದ್ಗುರುದೇವನ ಪಾದಕೃಪಾಶೀರ್ವಾದದ ಬಲದೊಂದಿಗೆ ನಾನು ನೀವುಗಳೆಲ್ಲ ಮಹಾಶಿವರಾತ್ರಿಯಿಂದ ಗುಡ್ಡಾಪುರದವರ ದಾನೇಶ್ವರಿ ಅಮ್ಮನವರ ಪರಮ ಪವಿತ್ರವಾಗಿರುವ ಕಥಾಮೃತವನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ಮಹಾತಾಯಿ ದಾನೇಶ್ವರಿ ಅಮ್ಮನವರು ಗುಡ್ಡಾಪುರದಲ್ಲಿ ಇರುವಾಗ ಆ ತಾಯಿ ಮಾಡಿರುವಂತಹ ಅನುಪಮವಾಗಿರುವಂಥ ಸೇವೆ, ಭಕ್ತರ ನೋವುಗಳನ್ನು ನಿವಾರಣೆ ಮಾಡಿರುವಂತಹ ಪ್ರಸಂಗಗಳನ್ನು ನಾನು ನೀವೆಲ್ಲ ಕೇಳ್ತಾ ಬಂದಿದ್ದೇವೆ. ಮಠಗಳು ಅಂದರೆ, ಪುಣ್ಯಕ್ಷೇತ್ರಗಳು ಅಂದರೆ ಇವೆಲ್ಲ ಏನಪ್ಪ ಅಂದ್ರೆ ಸೋಷಿಯಲ್ ಸರ್ವಿಸ್ ಸೆಂಟರ್, ಇವು ಸಮಾಜ ಸೇವಾ ಕೇಂದ್ರಗಳು. ನೊಂದಿರುವ ಬೆಂದಿರುವ ಭಕ್ತರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಇರುವಂಥವೇ ಮಠಗಳು. ಭಕ್ತರಿಗೆ ಆಗಿರುವಂಥ ಗಾಯವನ್ನು ಮಾಯಿಸುವಂಥ ಶಕ್ತಿ ಎಲ್ಲಿರ್ತದೆ ಅಂದರೆ ಅದು ಮಠದಲ್ಲಿ ಇರ್ತದೆ, ಅದು ಗುರುಗಳಲ್ಲಿ ಇರ್ತದೆ. ಸಮಾಜವನ್ನು ಗುರುಗಳು ಕಟ್ಟಬೇಕು, ಮಠವನ್ನು ಸಮಾಜ ಕಟ್ಟಬೇಕು ಅಂತ ಹಾನಗಲ್ ಕುಮಾರಜ್ಜವರ ಇಚ್ಛೆ. ದಾನೇಶ್ವರಿ ಅಮ್ಮನವರು ಗುಡ್ಡಾಪುರದಲ್ಲಿ ಇರುವಾಗ ಬಹಳ ಜನ ಎಲ್ಲ ತಾಯಿಯಂದರು ಬರೋರು. ಸಮಸ್ಯೆಗಳು ಪ್ರಪಂಚ ಹುಟ್ಟಿದಾಗಲಿಂದಲೂ ಇದ್ದೇ ಇದ್ದಾವೆ. ಅವತ್ತಿತ್ತು ಇವತ್ತಿಲ್ಲ ಅಂತ ತಿಳ್ಕೊಂಡು ಹೀಗೆ ನಂಬ್ಕೋಬಾರ್ದು. ಪ್ರಪಂಚ ಇರುವವರೆಗೂ ಈ ಸಮಸ್ಯೆಗಳು ಇರ್ತವೆ, ಸಂತೋಷವೂ ಕೂಡ ಇರ್ತದೆ. ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಯಾರಾದರೂ ಹೆಣ್ಣು ಮಕ್ಕಳು ಕಣ್ಣೀರನ್ನು ಸುರಿಸ್ತಾ ಬಂದರೆ, ನೊಂದು ಬಂದರೆ, ದುಃಖಿತರಾಗಿ ಬಂದರೆ, ದಾನೇಶ್ವರಿ ಅಮ್ಮನವರು ಅವರಿಗೆ ಹೇಳುವಂಥ ಸಾಂತ್ವನದ ಮಾತುಗಳು, ಸಮಾಧಾನದ ಮಾತುಗಳು, ಪ್ರೀತಿ ಪ್ರೇಮದ ಅಂತಃಕರಣದ ಮಾತುಗಳು, ತಾಯಿ ಹೃದಯದ ಮಾತುಗಳು ಹೇಗಿತ್ತು. ಹೆಣ್ಮಗಳೇನಾದರೂ ಕಣ್ಣೀರನ್ನು ಸುರಿಸುತ್ತಾ ಬಂದ್ಬಿಟ್ರೆ ಆವಾಗ ದಾನೇಶ್ವರಿ ಅಮ್ಮನವರು ಅವರ ಮನಸ್ಸಿಗೆ ನೋವು ಆಗುವಂತೆ, ಬೇಜಾರಾಗುವಂತೆ ಬೈದು ಕೋಪ ಮಾಡಿಕೊಂಡು ಗದರಿಸಿ ಬೆದರಿಸಿ ಹೀಗೆ ಕಳಿಸ್ತಿರ್ಲಿಲ್ಲ. ದಾನೇಶ್ವರಿ ಅಮ್ಮನವರ ಬಾಲ್ಯದ ಗೆಳತಿ ಶಿವಮ್ಮ ಅಂತ, ಅವರೂರು ಉಮರಾಣಿ. ನನ್ನ ಬಾಲ್ಯದ ಗೆಳತಿ ಇಷ್ಟು ದೊಡ್ಡ ಶರಣಿಯಾಗಿದ್ದಾಳೆ, ಗುಡ್ಡಾಪುರದಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿ, ಗುಡ್ಡಗಳ ಪುರ, ನೂರಾರು ಗುಡ್ಡಗಳ ಮಧ್ಯದಲ್ಲಿ ಆ ಕ್ಷೇತ್ರ ಇರೋದರಿಂದ ಅದಕ್ಕೆ ಗುಡ್ಡಾಪುರ ಅಂತ. ಅಂಥ ಗುಡ್ಡಾಪುರಕ್ಕೆ ಶಿವಕ್ಕ ಶಿವಮ್ಮನವರು
ನಡ್ಕೊಂತ ಬಂದರು ಮನೆಯೊಳಗೆ. ಅತ್ತೆಗೆ ಹೇಳದೆ, ಮಾವನಿಗೆ ಹೇಳದೆ, ಗಂಡನಿಗೆ ಹೇಳದೆ ಬಹಳ ದುಃಖಿತರಾಗಿ ಬಂದರು, ಬಹಳ ಬೇಜಾರಾಗಿ ಬಂದರು. ಇನ್ನು ಜೀವನವೇ ಬೇಡ ಅನ್ನುವಷ್ಟು ದುಃಖಕ್ಕೆ ಒಳಗಾಗಿ ಬಂದರು. ಆ ತಾಯಿ ಯಾವಾಗ ಗುಡ್ಡಾಪುರಕ್ಕೆ ಬಂದರು, ದಾನೇಶ್ವರಿ ಅಮ್ಮನವರು ನಾನು ಬಹಳ ದೊಡ್ಡವಳಾಗೀನಿ ಈ ಭಾವ ಇದ್ದಿದ್ದಿಲ್ಲ ಅವರಿಗೆ. ಸಾವಿರ ಜನ ಬಂದು ನನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಅಂದ್ಕೊಳ್ಳಿ, ನಾ ದೊಡ್ಡವಳು ಈ ಭಾವ ಇರಲಿಲ್ಲ. ನನಗೆಲ್ಲರೂ ಬಂದು ಏನೆಲ್ಲ ಕಾಣಿಕೆಯನ್ನು ಅರ್ಪಿಸಿ ನನಗೆ ನಮಸ್ಕಾರ ಮಾಡ್ತಾರೆ, ನನಗೆಲ್ಲ ಕೊಡ್ತಾರೆ, ಬಹಳ ದೊಡ್ಡವ್ರು ಹಿಂಗಿರಲಿಲ್ಲ. ದಾನೇಶ್ವರಿ ಅಮ್ಮನವರು ಯಾವಾಗ ಶಿವಮ್ಮನವರು ಬಂದರೋ, ಆ ಶಿವಮ್ಮನವರು ಬಂದಾಗ ಬಾಲ್ಯದಲ್ಲಿ ಇರುವಾಗ ಎಷ್ಟು ಪ್ರೇಮದಿಂದ ದಾನೇಶ್ವರಿ ಅಮ್ಮನವರು ಅವ್ರನ್ನ ಮಾತಾಡಿಸ್ತಾ ಇದ್ರು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಎತ್ತರಕ್ಕೆ ಏರಿದರೂ ಸಹಿತ ಶಿವಮ್ಮನವ್ರು ಬಂದಾಗ, ಗೆಳತಿ ಎಷ್ಟು ದಿನ ಆಗಿಂದ ಬಂದೆವ ನನ್ನವ, ಭಾಳ ಸಂತೋಷ ಆಯ್ತು. ಹೋದ್ಕೊಳ್ಳಿ ಇವರ ಮಾತಾಡಿಸಿದ್ರೆ ನಾ ಹೇಳೋದಿಷ್ಟೇ, ನಿಮ್ಮ ಮನೆ ಅಂಗಳಕ್ಕೆ ಬಂದವರು ಯಾರು ಎಂತು ಅದು ಮುಖ್ಯ ಅಲ್ಲ. ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇದೆ, ಅರ್ಘ್ಯ ಪಾದ್ಯ ಆಚಮನ ಅಂತ. ಇವು ಬರೀ ಪೂಜಾ ಕಷ್ಟ ಉಳ್ದಾವ, ದೇವ್ರಿಗೆ ಪೂಜಾಕ್ಕೆ ಅಂತ ಉಳಿದ್ಬಿಟ್ಟಾವ ಇವು. ಹಾಗಿಲ್ಲ, ನಿಮ್ಮ ಮನೆ ಅಂಗಳಕ್ಕೆ ಯಾರು ಬರ್ತಾರೋ ಬಂದವರಿಗೆ ಎರಡೂ ಕೈಗಳನ್ನ ಜೋಡಿಸಿ ಶರಣಾರ್ಥಿ ಅನ್ರಿ. ಅಣ್ಣವ್ರ ಈಗ ಬಂದ್ರೇನ್ರಿ ಬರ್ರಿ, ಅಕ್ಕವ್ರ ಈಗ ಬಂದ್ರೇನ್ರಿ ಬರ್ರಿ, ಅಯ್ಯೋ ಕಾಕ ಈಗ ಬಂದ್ರೇನ್ರಪ್ಪ ಬರ್ರಿ, ಇಷ್ಟ ರೀ. ಎರಡು ಒಳ್ಳೆ ಮಾತು. ಅದನ್ನೇ ಬಸವಣ್ಣವ್ರು ಹೇಳಿದ್ದು, ಏನಿ ಬಂದಿರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ನಿಮ್ಮ ನಾಲಿಗೆ ಸವಿಯುವುದೇ, ಬಂದು ಕುಳಿತುಕೊಳ್ಳಿರಿ ಎಂದರೆ ನೆಲ ತೆಗ್ಗು ಬೀಳುವುದೇ, ಕೊಡದಿದ್ದರೊಂದು ಹೋಯಿತು ಉತ್ತಮ ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೇ ನಮ್ಮ ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣ. ಬಂದವರಿಗೆ ಬರ್ರಿ ಅನ್ನೋದು ಇದು ನಮ್ಮ ದೇಶದ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ. ಇದು ನೀವು ಪ್ರಸಾದ ಕೂತಾಗ ಯಾರಾದ್ರೂ ಬಂದ್ರೆ ನೀವು ಏನು ಮಾಡ್ತೀರಿ? ಹಳ್ಳಿ ಒಳಗೆ ಏನು ಮಾಡ್ತೀರವರ ಬಾಗ್ಲಾಗ್ತೀರಿ ಮತ್ತೆ ಹೇಳ್ರಿ, ಹೌದಿಲ್ರಿ? ಅಯ್ಯೋ ಬರ್ರಿ ಪ್ರಸಾದ ಕೂತೀವಿ, ಊಟಕ್ಕೆ ಕುಂತೀವಿ, ಬರ್ರಿ ನೀವು ಊಟ ಮಾಡಿ ಬರ್ರಿ, ಎಷ್ಟು ಖುಷಿಯಿಂದ ಕರಿಯಂಗಿಲ್ಲ? ಕರಿತೀವಿಲ್ಲ? ಬರ್ರಿ. ಅವ್ರು ಏನಂತಾರೆ, ಆಗ್ಲ್ರಿ ನಮ್ದು ಆಗ್ಯದ, ಭಾಳ ಜನ ಆಗ್ಲ್ರಿಪ್ಪ ನೀವು ಸ್ವೀಕಾರ ಮಾಡಿ. ನೋಡ್ರಿ ಎಷ್ಟು ಪದ್ಧತಿ ನಮ್ಮಲ್ಲಿ. ಇದಕ್ಕೇನು ವೇದ ಓದ್ಬೇಕಂತ ಏನಿಲ್ಲ. ನಮ್ಮ ದೇಶದ ಸಂಸ್ಕೃತಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಮನೆಯ ಅಂಗಳಕ್ಕೆ ಬಂದವ್ರಿಗೆ ಬರ್ರಿ ಇಷ್ಟ ಅಂದ್ರೆ. ಒಬ್ಬ ಹೆಣ್ಮಗಳಿದ್ಲ, ಒಬ್ಬ ಗೆಳೆಯ, ಆ ಹೆಣ್ಮಗಳ ಗಂಡ ಗೆಳೆಯ ಬೆಳಗಾವಿಯೊಳಗಿದ್ದ. ಮಿಲ್ಟ್ರಿಯೊಳಗೆ ಸೇವಾ ಮಾಡಿ ನಿವೃತ್ತನಾಗಿ ಬೆಳಗಾವಿಯೊಳಗೆ ಮನೆ ಕಟ್ಟಿಸ್ಕೊಂಡಿದ್ದ. ಯಡೂರೊಳಗೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಕತ್ತಾರ. ನಾವು ಹುಟ್ಟಿದವರು ನಮ್ಮ ಗೆಳೆಯರನ್ನ ಇಷ್ಟು ಭೇಟಿಯಾಗಿ ನಾನು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಿವೃತ್ತನಾಗಿರುವಂಥ ಸೈನಿಕ ಯಡೂರಿಗೆ ಬಂದ. ವೀರಣ್ಣನ ಗುಡಿ ನೋಡಿ ಭಾಳ ಸಂತೋಷ ಆಗಿ ಗೆಳೆಯನ ಮನೆಗೆ ಹೋದ. ಗೆಳೆಯನ ಮನೆಗೆ ಹೋಗೋದ್ರೊಳಗನ ಗಂಟೆ ಹೊಡಿಬೇಡ್ರಿಪ್ಪ ಯಪ್ಪ, ಭಾಳ ಭಾವುಕ ಮಂದಿ. ನೋಡಿ, ಗೆಳೆಯನ ಮನೆಗೆ ಹೋಗೋದ್ರೊಳಗಾಗಿ ವೀರಭದ್ರೇಶ್ವರ ದೇವಾಲಯ ಹೆಂಗೆ ಹೊಸದಾಗೈತಿ, ಗೆಳೆಯನ ಮನೆಯೂ ಹೊಸದಾಗಿತ್ತು. ಗೆಳೆಯ ಮನೆಯಾಗಿರಲಿಲ್ಲ. ಗೆಳೆಯನ ಮಡದಿ ಹೆಂಡತಿ ಮನೆ ಮುಂದೆ ಕಟ್ಟೆ ಮೇಲೆ ಕೂತಿದ್ಲು. ನೋಡಿದ ಮನೆಯೆಲ್ಲ ನೋಡಿ ಭಾಳ ಸಂತೋಷ ಆಗಿ, ಅಕ್ಕವ್ರ ಶರಣಾರ್ಥಿ, ನಮಸ್ಕಾರ ರೀ ಅಕ್ಕವ್ರ, ಇದು ಇವ್ರ ಮನೆ ಏನ್ರಿ? ಹೌದು. ನೀವು ರೀ ಅವ್ರ ಹೆಂಡತಿ, ಮತ್ತು ಅವ್ರು ಅದಾರನ್ರಿ ನಿಮ್ಮ ಮನೆಯವರು? ನಾನು ಇಬ್ಬರು 5ನೇ ಕ್ಲಾಸ್ನಿಂದ ಇಲ್ಲೇ ಓದ್ದವರು. ನಾನು ಕಾಯಕವನ್ನು ಮಾಡೋದಕ್ಕಾಗಿ ಮಿಲ್ಟ್ರಿಗೆ ಹೋಗಿ ಬೆಳಗಾವಿಯೊಳಗೆ ಬಂದು ನಿವೃತ್ತನಾಗಿ ಅಲ್ಲೇ ಉಳ್ಕೊಂಡೀನಿ ರೀ. ನಮ್ಮ ಗೆಳೆಯನ ಭೇಟಿ ಆಗ್ಬೇಕಂತ ಬಂದೀವಿ, ನಾವು ಬಾಲ್ಯದ ಸ್ನೇಹಿತರಿ. ಎಲ್ಲಿ ಹೋಗ್ಯಾರ್ರಿ? ನನಗೇನು ಗೊತ್ತೇನು, ಹೋಗ್ಬೇಕಾದ್ರೆ ಹೇಳಿ ಕೇಳಿ ಹೋಗ್ಕ ನಾನು ಅಂದ. ಮನೆಯವ್ರು ಇಷ್ಟು ಚೆನ್ನಾಗಿ ಕಟ್ಟ್ಯಾನ, ಇದನ್ನ ಎಂಥದ್ದು ಮಾಡ್ಕೊಂಡನು, ಎಲ್ಲಿ ಹುಚ್ಚರ ಆಸ್ಪತ್ರೆಗೆ ಹಿಡ್ಕೊಂಬಂದು ಕಟ್ಕೊಂಡಿದ್ದಾನ. ನಮ್ಮ ಗೆಳೆಯರ ಭಾಳ ಒಳ್ಳೆಯ ಗೆಳೆಯಾಗಿ ಎಂಥದ್ದು ಸಿಕ್ಬಿಟ್ಟಾರ ಅಂದರು. ಆವಾಗ ಅವ ಒಂದು ಮಾತು ಹೇಳಿದ, ತಂಗಿ ಗೆಳೆಯ ಬಂದ್ಕೊಂಡು ನನ್ನ ಹೆಸರು ಹೇಳ್ರಿ, ನಿಮ್ಮ ಗೆಳೆಯ ಬಂದಿದ್ದಂತ ಹೇಳ್ರಿ, ಮನೆಯೆಲ್ಲ ಬರೋಬ್ಬರಿ ಐತಿ, ಬಾಗಿಲೊಂದು ಬರೋಬ್ಬರಿ ಇಲ್ಲ ಅಂತ ಹೇಳ್ರಿ. ನಿಮಗದ್ರ ಹುಚ್ಚು ಭಾಳ ಐತಿ. ಈಗ
ನೀವು ಸುಮ್ಮನೆ ಪುರಾಣಕ್ಕೆ ಬಾ ಅಂದ್ರೆ ಬರೋಂಗಿಲ್ಲ, ಗುರುಗಳ ಭೇಟಿಗೆ ಬಾ ಅಂದ್ರೆ ಬರೋಂಗಿಲ್ಲ. ನಿಮ್ಮ ಮನೆ ಅಂಗಳದಾಗ ಒಂದು ಲಿಂಬೆ ಹಣ್ಣು ಒಗೆದು ಬಿಟ್ರೆ, ಸೂಜಿ ಚುಚ್ಚಿ ಕುಂಕುಮ ಹಾಕಿ ಒಗೆದು ಬಿಟ್ರೆ ಬೆಳಗಾಗೋದ್ರೊಳಗೆ ಮಠಕ್ಕೆ ಬರ್ತೀರಿ. ಅಪ್ಪ, ಏನಾರು ಒಂದು ಚಮತ್ಕಾರ ಮಾಡಿದ್ರೆ ನೀವು ನಮಸ್ಕಾರ ಮಾಡೋ ಮಂದಿ, ಇಲ್ಲ ಅಂದ್ರೆ ಅಷ್ಟು ಸರಳ ಬಾಬು ಮಂದಿ ಅಲ್ಲ. ನೋಡ್ರಿ, ಅವ ಅಂದ ಮನೆ ಬರೋಬ್ಬರಿ ಅದ, ಬಾಗಲ ಅದು ಹಂಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಗಲ ಇಟ್ಟಿವಿ, ಏನಾರಾಗಿರ್ಬೇಕು ಈ ಬಾಗಲಕ್ಕೆ, ಎಷ್ಟೆಲ್ಲ ಒಳ್ಳೆ ಮುಹೂರ್ತದಾಗಿಟ್ಟಿವಿ, ಏನಾರಾಗಿರ್ಬೇಕು ಅನ್ಕೋಂತ ಕೂತಿದ್ಲು. ಮಿನುಗುತ್ತಾರದ ಶರಪಂಜರದ ಕಲ್ಪನಾ ಕುಂತ್ಕೊಂಡಂಗೆ ತಲೆಯಾಗ ಬಟ್ ಇಟ್ಕೊಂಡು ಚಿಂತೆ ಮಾಡ್ಕೊಂಡು ಕೂತಿದ್ಲು. ಗಂಡು ಬಂದ ಕೂಡೇನ ಅದೇನೋ ರೀ ಅವ್ರು ಯಾರೋ ನಿಮ್ಮ ಗೆಳೆಯ ಅಂತ ಹಿಂಗೆ ಬಂದಿದ್ರು ನೋಡ್ರಿ ಬೆಳಗಾವಿಯಿಂದ, ಎಲ್ಲ ಬಂದಿದ್ರಿ. ಆದ್ರೆ ಮನೆ ಎಲ್ಲ ಬರೋಬ್ಬರಿ ಆಗೈತಿ, ಬಾಗಿಲೊಂದು ಬರೋಬ್ಬರಿ ಇಲ್ಲ ನೋಡ್ರಿ, ಏನಾರಾಗಿರ್ಬೇಕು ನಮ್ಮ ಮನೆ ಬಾಗಿಲಿಗೆ. ಗೊತ್ತಾಯ್ತು, ಬಂದ್ಕೊಳ್ಳಿ ಸರಿಯಾಗಿ ಮಾತಾಡ್ಸಿರೋ ಗೊತ್ತಾಯ್ತು. ಅವ ಹೇಳಿದ, ನಾಳೆ ನಾನು ಇಲ್ಲದೆ ಇರುವಾಗ ಮತ್ತು ನನ್ನ ಸ್ನೇಹಿತ ಏನಾದರೂ ಬಂದರೆ, ಗೆಳೆಯ ಏನಾದರೂ ಬಂದರೆ, ನನ್ನ ಫ್ರೆಂಡ್ ಏನಾದರೂ ಬಂದರೆ ತಲೆ ತುಂಬ ಶರಗ ಹಾಕೋ, ಅಣ್ಣ ನಮಸ್ಕಾರ. ದೂರದಿಂದ ಬಂದ್ರೇನು ಅಣ್ಣ ನಮಸ್ಕಾರ, ಅಣ್ಣ ಕೈ ತೊಳ್ಕೋರಿ, ಅಣ್ಣ ಕಾಲು ತೊಳ್ಕೋರಿ, ಅಣ್ಣ ಮುಖ ತೊಳ್ಕೋರಿ, ಅಣ್ಣ ಒಂದಿಷ್ಟು ನೀರು ಕುಡೀರಿ, ಅಣ್ಣ ಒಂದಿಷ್ಟು ಅವಲಕ್ಕಿ ತಗೊಳ್ರಿ, ಅಣ್ಣ ಒಂದಿಷ್ಟು ಕಾಫಿ ಕುಡೀರಿ. ಇಷ್ಟು ಮಾತಾಡ್ಸಿ. ಮನ್ಯಾಗ ಹೆಂಗದಾರ ಅಂತ ಕೇಳು. ಸರಿ. ಮರುದಿನ ಇವಾಗ ಹೊರಗೆ ಹೋದ ಕೂಡ ಅವ ಗೆಳೆಯ ಬಂದ್ರಿ. ಗಂಡು ಹೇಳಿದ್ನಲ್ಲ, ಹೆಣ್ಮಗಳು ತಲೆ ತುಂಬ ಶರಗ ಹಾಕ್ಕೊಂಡ್ಲು. ಪಾಠ ಹೇಳಿದ್ನಲ್ಲ, ಮತ್ತೆ ಕೇಳು. ಶರಗ ಹಾಕ್ಕೊಂಡ್ಲು. ಅಣ್ಣವ್ರ ಶರಣಾರ್ಥಿ ಅಂದು. ಶರಣಾರ್ಥಿ ಅಣ್ಣಾರ ಮುಖ ತೊಳ್ಕೋರಿ, ಕೈ ತೊಳ್ಕೋರಿ, ಪಾದ ತೊಳ್ಕೋರಿ, ಒಳಗಡೆ ಕೂಡ್ರಿ, ಒಂದಿಷ್ಟು ಅವಲಕ್ಕಿ ತೊಗೊಳ್ರಿ, ಒಂದಿಷ್ಟು ಕಾಫಿ ಕುಡೀರಿ. ಇಷ್ಟೆಲ್ಲ ಕೊಟ್ಟು ಕೇಳಿದ್ಲು. ವೈನಿ ಚೆನ್ನಾಗಿದಾರನ್ರಿ? ಹಾಂ ಚೆನ್ನಾಗಿದ್ದಾರೆ. ಮಕ್ಕಳು ಅವರು ಚೆನ್ನಾಗಿದ್ದಾರಮ್ಮ. ಇಷ್ಟೆಲ್ಲ ಹೇಳಿ ಹೋಗೋ ಮುಂದಾಗ, ಮೆಟ್ಲು ಇಳಿದು ಹೋಗೋ ಮುಂದಾಗ ಅವ ಅಂದ, ತಂಗಿ ನನ್ನ ಗೆಳೆಯಾಗಿ ಹೇಳಿ ನನ್ನ ಗಂಡಗ ಮನೇನೂ ಬರೋಬ್ಬರಿ ಐತಿ, ಬಾಗಲನೂ ಬರೋಬ್ಬರಿ ಐತಿ ಅಂತ ಹೇಳ. ಇನ್ನು ಮುಂದೆ ಕೇಳ್ರಿ, ಮುಗುದಿಲ್ಲ. ಆ ಹೆಣ್ಮಗಳಂದು, ನಿನ್ನೆ ಬರೋಬ್ಬರಿ ಇಲ್ಲದ ಬಾಗಿಲು ಇವತ್ತೇನು ಬರೋಬ್ಬರಿ ಆಯ್ತು, ನಾವೇನೂ ಬದಲಾವಣೆನ ಮಾಡಿಲ್ಲ. ನನಗರ ಏನು ಗೊತ್ತಾಗುತ್ತಂಗೆ ನಿನ್ನ ಗಂಡಗ ಕೇಳಂದಮ್ಮ. ಈಗ ಮತ್ತೆ ಚಿಂತೆ ಆಯ್ತು. ಗಂಡು ಬಂದ, ಏನು ರೀ ನಿಮ್ಮ ಗೆಳೆಯ ಆಯಾ ಪಾಯ ಏನಾರ ಹೇಳ್ತಾ ನಾನು. ಅವಾಗ ಅವ ಅಂದ, ಹುಚ್ಚಿ ಆಯನೂ ಇಲ್ಲ ಪಾಯನೂ ಇಲ್ಲ, ಈ ಮನೆಗೆ ಪಾಯನೂ ನೀನ ಆಯನೂ ನೀನ, ನಿನ್ನ ಬಾಯ ಬಾಗಲ ಅಂದವ. ನಿನ್ನ ಬಾಯೇನು ಬಾಗಲ. ಬಂದವರಿಗೆ ಬರ್ರಿ ಅನ್ನ, ಕೂಡ್ರಿ ಅನ್ನ. ದಾನೇಶ್ವರಿ ಅಮ್ಮನವರು ಯಾಕೆ ಅವ್ರನ್ನ 1000 ವರ್ಷಗಳಾದ್ಮೇಲೂ ನಾವು ಯಾಕೆ ಅವ್ರನ್ನ ನೆನ್ಪು ಮಾಡ್ಕೊತಿರೋವರ? ನೀವು ಗುಡ್ಡಾಪುರಕ್ಕೆ ಯಾಕೆ ಪಾದಯಾತ್ರೆ ಮಾಡ್ತೀರಿ? ಯಾಕೆ ಮಾಡ್ತೀರಿ? ಅಲ್ಲಿ ಹೋಗಿ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋದ್ರೆ ದಾನೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ನಾವು 4 ದಿನ ಪಾದಯಾತ್ರೆ ಮಾಡಿದರೆ 365 ದಿನ ದಾನೇಶ್ವರಿ ಅಮ್ಮನವರು ನಮ್ಮ ಮನೆಗೆ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋಂಥ ನಂಬಿಕೆ. ಅಂಥ ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಾಲ್ಯದ ಗೆಳತಿಯಾಗಿರುವಂಥ ಶಿವಕ್ಕ ಬಂದಾಗ ಗಟ್ಟಿಯಾಗಿ ಅಪ್ಪಿಕೊಂಡ್ಲಂತೆ ದಾನಮ್ಮ. ಏನವ ಈಗ ನೆನಪಾತನ್ ನಿನಗೆ ಈ ದಾನಮ್ಮಂದು ಅಂದ್ರೆ ಅವ್ರು ಈಗ ನೆನಪಾತನವ. ಎಷ್ಟು ದಿನ ಆಯ್ತು ನಮ್ಮ ಗೆಳತಿ ಯಾವಾಗ ಬರ್ತಾಳ ಅಂತ ಕಾಯ್ತಾ ಇದ್ದೆ. ಯಾಕವ ನನ್ನ ನೆನಪಾಗಲಿಲ್ಲೇನು? ಇಲ್ಲವಾ, ಇಲ್ಲ ನೆನಪಾಗಲಿಲ್ಲ, ನಿಜವಾಗ್ಲೂ ನೆನಪಾಗಲಿಲ್ಲ. ಯಾವಾಗ ಕತ್ತಲಾಗ್ತದಲ್ಲ, ಕತ್ತಲಾದಾಗನ ಕಡ್ಡಿಪಟ್ಟಣ ಹುಡುಕ್ಬೇಕಾಗತ್ತ, ಮ್ಯಾಚ್ ಬಾಕ್ಸ್ ಹುಡುಕ್ಬೇಕಾಗತ್ತ, ದೀಪ ಹುಡುಕ್ಬೇಕಾಗತ್ತ. ನನ್ನ ಜೀವನದೊಳಗೆ ಈಗ ಕತ್ತಲೆ ಆವರಿಸಿದೆ, ನೀನು ಬೆಳಕಾಗಿ ಬರ್ಬೇಕಂತ ನಿನ್ನ ಸನ್ನಿಧಾನಕ್ಕೆ ನಾ ಬಂದೀನಿ. ದಾನೇಶ್ವರಿ ಅಮ್ಮನವರು ಆ ತಾಯಿಯ ದುಃಖ, ಆ ತಾಯಿಯ ನೋವು, ಆ ತಾಯಿಯ ಜೀವನದೊಳಗೆ ಬಂದಿರುವ ಕಷ್ಟಗಳೆಲ್ಲವನ್ನು ಕೂಡ ಕೇಳುವ ಪೂರ್ವದಲ್ಲಿ ಬಹಳ ದಿನ ಆಗಿ ಬಂದಿದೆ. ಇದು ದಾನಮ್ಮನ ದೇವಾಲಯ ಅಂದ್ರೆ, ದಾನಮ್ಮನ ಮಂದಿರ ಅಂದ್ರೆ, ಇದು ಸೋಮನಾಥರ ಮಂದಿರ ಅಂದ್ರೆ, ನಿನ್ನಂಥ ತಾಯಂದಿರಿಗೆ ಇದು ತವ್ರ ಮನೆ ಇದ್ದಂಗವ. ಈಗ ನಾನು ಅವು ಆಗಿನಿ, ಈಗ ನೀ ನನ್ನ ಮಗಳು ಅಂದ್ರೆ ಉಣಿಸ್ತಾರ ಅಮ್ಮ ಅವರು. ಮೈ ಮೇಲೆ ಬೆನ್ನ ಮೇಲೆ ಹಿಂಗೆ ಕೈಯಾಡಿಸಿದ್ರೆ ಮನೆಯೊಳಗೆ ಅತ್ತೆ ಗಂಡ ಬಾರು ಮೂಡುವರೆಗೂ ಹೊಡೆದಿದ್ರಂತ. ರಕ್ತ ಈ ಚರ್ಮ ಸುಲಿಯುವರೆಗೂ ಹೊಡೆದಿದ್ರು. ತವ್ರ ಮನೆಗೆ ಹೋದ್ರೆ ಅಣ್ಣ ಬರಬಾರ್ದ ಅಂತ ಹೇಳಿದ್ದ. ಅಳ್ಕೋತ ಗುಡ್ಡಾಪುರಕ್ಕೆ ಬಂದಿದ್ಲಂತ. ಕಲ್ಲು ಮುಳ್ಳುಗಳನ್ನು ತುಳಿದು ತುಳಿದು ಕಾಲೆಲ್ಲ ರಕ್ತಮಯವಾಗಿತ್ತು. ದಾನೇಶ್ವರಿ ಅಮ್ಮನವ್ರ ಮನ್ಯಾಗ ತಮ್ಮಲ್ಲಿ ಉಳಿಸ್ಕೊಂಡ್ರು. ಅವರು ದಿನಾ ಶಿವಾನುಭವದೊಳಗೆ ಆ ತಾಯಿಯನ್ನು ಪಾಲ್ಗೊಳ್ಳುವ ಹಾಗೆ ಮಾಡಿದರು. ಆ ತಾಯಿಗೆ ಲಿಂಗಾನುಗ್ರಹವನ್ನು ಮಾಡಿದರು. ಲಿಂಗಾನುಗ್ರಹವನ್ನು ಮಾಡಿ ದಾಸೋದ ಮಹಾಮನಿಯೊಳಗೆ ರೊಟ್ಟಿ ಮಾಡ್ಬೇಕವ ಅಂದ್ರೆ
ಸೇವಾ ಮಾಡ್ಬೇಕ್ರಿ. ಸೇವಾ ಮಾಡಿದ್ರೆ ನಮ್ಮ ಕರ್ಮ ದೂರ ಆಗೋದು. ಬರೇ ಗಳಂಗಳಂಗಳಂಗಳಂಗೆ ಗಂಟೆ ಬಾರಿಸಿದ್ರೆ ಇದು ಮಾಡಿದ್ರೆ ಆಗೋದಿಲ್ಲ. ಹಂಗಾಗಂಗಿದ್ರೆ ದಿನ ಬಂದು 100 ಮಂದಿ ಗಂಟೆ ಹೊಡಿತಾರೆ. ಹಂಗಾಗೋದಿಲ್ಲ. ಸೇವಾ ಮಾಡ್ಬೇಕು. ನಮ್ಮ ಕರ್ಮ ಸವಿಬೇಕಾದ್ರೆ ಸೇವಾ ಮಾಡು. ನಮಗೆ ಯಾವುದು ಸಾಧ್ಯ ಆಗುತ್ತೆ ಆ ಸೇವೆಯನ್ನು ಮಾಡಬೇಕು. ಶಿವಕ್ಕನಿಗೆ ದಾಸೋಹದ ಮಹಾಮನಿಯೊಳಗೆ ರೊಟ್ಟಿ ಮಾಡಕ್ಕೆ ಹಚ್ಚಿದ್ರು. ದೊಡ್ಡವ ಕಿವಿನ ಕೇಳಿದ್ರು. ನೋಡಿ, ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ನಮಗೆಲ್ಲ ಬರೀ ಮಿಸ್ಕಾಲ ಹಾಕ ಅಡ್ಡಿಲ್ಲ ನಮ್ಮವ್ವ. ಹಾಂ ನೋಡ್ರಿ, ತಲೆ ತುಂಬ ಬೆಳಿ ಕೂದಲಿದ್ದ ಹೆಣ್ಮಗಳಂದ್ರೆ ನೀವು ಒಬ್ಬಕ್ಕೆ ನೋಡವ. ಎಲ್ಲರೂ ಕರ್ರಂದು ಹಚ್ಕೊಳ್ಳೋದು ಅದಕ್ಕೆ H.K. ಪಾಟೀಲ್ ರಕ್ಕ ಅಂತ ಕಾಣತ್ತೆ ನೀವು ಬಹುಶಃ. ಹಿಂಗೆ ನಗಬೇಕು ಒಟ್ಟು ಇನ್ನೊಂದು 3 ದಿನ. ನೋಡಿ, ದಾನೇಶ್ವರಿ ಅಮ್ಮನವರು ಶಿವಕ್ಕವರಿಗೆ ದಾಸೋಹದ ಮಹಾಮನಿಯೊಳಗೆ ಸೇವಾ ಮಾಡಕ್ಕೆ ಕೊಟ್ಟರು. ರೊಟ್ಟಿ ಮಾಡ್ಕೋತ ಕೂತಾಳೆ ಶಿವಕ್ಕ. ಗಂಡನನ್ನು ಮರೆತಿದ್ಲು. ದಾಸೋಹದ ಮಹಾಮನಿಯಲ್ಲಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಅತ್ತೆಯನ್ನು ಮರ್ತಿದ್ಲು, ಗಂಡನ ಮನೆಯನ್ನು ಮರ್ತಿದ್ಲು, ತವರ ಮನೆಯನ್ನು ಮರ್ತಿದ್ಲು. ಅವರು ಕೊಟ್ಟಿರುವಂಥ ನೋವನ್ನು, ಅವರು ಕೊಟ್ಟಿರುವಂಥ ಕಷ್ಟವನ್ನು, ಅವರು ಕೊಟ್ಟಿರುವ ಶಿಕ್ಷೆಯನ್ನೆಲ್ಲ ಮರೆತು ಹೊಸ ಮನುಷ್ಯಳಾಗಳ. ದಾನೇಶ್ವರಿ ಅಮ್ಮ ಅವ್ರು ಕೇಳಿದರು, ಶಿವಕ್ಕ ಯಾಕವ್ವ ಅಷ್ಟು ದೂರದಿಂದ ಬಂದ್ಬಿಟ್ಟಿಯಲ್ಲ, ಯಾಕೆ? 8 ದಿನ ಆದಮೇಲೆ ಕೇಳಿದರು. ಅವ್ವ, ನಮ್ಮತ್ತೆ ನನ್ನ ಗಂಡ ವಿಪರೀತ ವ್ಯಸನಿಕ ಆಗಿದ್ದಾನೆ, ಕುಡುಕನಾಗಿದ್ದಾನೆ. ಕುಡಿದು ಬಂದು ಹೊಡಿತಾನ. ನಾ ಕೂಲಿ ಮಾಡ್ಕೊಂಡು ಬಂದಿದ್ದೆಲ್ಲ ತೊಗೊಂಡೋಗಿ ಕುಡಿತಾನ. ಅತ್ತೆ ನನ್ನ ಸೇರೋವಲ್ರು. ನನಗೆ ಮಕ್ಕಳಾಗಿಲ್ಲ. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ, ಬಿಟ್ಟು ಹೋಗು ಅಂತ ಭಯಕತ್ತಾಳ. ಅದಕ್ಕೆ ಸಾಕಾಗಿ ಪ್ರಾಣ ಕಳ್ಕೊಳ್ಳೋದು ಹೆಂಗೆ ಅಂತ ತಿಳ್ಕೊಂಡು ಭಯಕ್ಕೊಳಗಾಗಿ ನೀ ನನ್ನ ಕಾಪಾಡ್ತಿ ಅನ್ನುವಂಥ ಅಚಲವಾದ ನಂಬಿಕೆಯೊಂದಿಗೆ ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಪಾದವನ್ನು ಹಿಡ್ಕೊಂಡಿರುವ. ನಾವು ಹೋಗಂಗಿಲ್ಲ ಗಂಡನ ಮನೆಗೆ. ಅಮ್ಮವರು, ದಾನೇಶ್ವರಿ ಅಮ್ಮವ್ರು ಹೇಳಿದರು, ಹೆಣ್ಣು 2 ಕುಟುಂಬಗಳನ್ನು ಜೋಡಿಸುವವಳಾಗಬೇಕು. ಹೆಣ್ಣು 2 ಕುಟುಂಬಗಳನ್ನು ಜೋಡಿಸುವಂಥ ಸೂಜಿ ಆಗಬೇಕೆ ಹೊರತು ಕತ್ತರಿಯಾಗಿ ಬೇರ್ಪಡಿಸುವಂಥವಳು ಆಗಬಾರ್ದು. ನೀ ಯೋಚನೆ ಮಾಡಬೇಡ. ಶಿವ ನಿನಗೆ ಒಳ್ಳೇದು ಮಾಡ್ತಾನೆ. ಬಸವಣ್ಣನವರು ನಿನಗೆ ಒಳ್ಳೇದು ಮಾಡ್ತಾರೆ. ಅಕ್ಕ ಮಹಾದೇವಿಯ ಆಶೀರ್ವಾದ ನಿನಗಾಗತ್ತ. ಶಿವ ನಿನ್ನ ಕೈ ಬಿಡೋದಿಲ್ಲವಾ? ಶಿವ ನಿನ್ನ ಕೈ ಬಿಡೋದಿಲ್ಲ. ಯೋಚನೆ ಮಾಡಬೇಡ, ನಿನ್ನ ಕೃಪಾ ಆಗುತ್ತೆ. ಇಷ್ಟು ಹೇಳಿ ಅಮ್ಮವ್ರು ನೋಡ್ರಿ ಎಷ್ಟು ಚಂದ. ಅವರಿಗೆಲ್ಲ ಬೆಲೆ ಬಾಳುವ ಸೀರೆಯನ್ನು ತಂದು ಕೊಡ್ತಿದ್ರು. ಅಮ್ಮವ್ರು ಸೀರೆ ತಂದು ಕೊಡ್ತಿದ್ರು. ಹಾಗೆ ಯಾವ ಕುಟುಂಬದವರು ಅವ್ರನ್ನ ಹೊಡೆದಿದ್ರೋ, ಯಾವ ಕುಟುಂಬದವರು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ರೋ, ಯಾವ ಕುಟುಂಬದವರು ನೀ ಸಾಯಿ ಅಂತಿಕೊಂಡು ಶಪಿಸ್ತಾ ಇದ್ರೋ, ನೋವು ಕೊಡ್ತಾ ಇದ್ರೋ, ಮನೆಯಿಂದ ಆಚೆ ಹೋಗುವ ಹಾಗೆ ಮಾಡಿದ್ರೋ, ಅಮ್ಮನವರು, ದಾನೇಶ್ವರಿ ಅಮ್ಮನವರು ಈ ತಾಯಿಗೆ ಗೊತ್ತಾಗದ ಹಾಗೆ ಆ ಕುಟುಂಬವನ್ನು ತಮ್ಮ ಹತ್ರ ಕರೆಸ್ಕೊಳ್ತಿದ್ದಾರೆ. ಆ ಕುಟುಂಬವನ್ನು ತಮ್ಮ ಹತ್ರ ಕರೆಸ್ಕೊಂಡು ಮತ್ತು ಅವರಿಗೆ ಸೊಸಿಗೆ ಹಿಂಗ್ಯಾಕೆ ಮಾಡಿರಿ ಅಂತ ತಿಳ್ಕೊಂಡು ಈಗೆಲ್ಲ ಹೇಳ್ತಾರೆ ನೋಡ್ರಿ. ಹಿರಿಯರು ಕರ್ಕೊಂಡವ್ರು ನೀವು ಅವರು ಕಡಿಮೆ ಮಾಡೋದಲ್ರಿ, ಇನ್ನಷ್ಟು ಜಗಳ ಹೆಚ್ಚಿಗೆ ಮಾಡ್ತಾರೆ. ನಾನು ಭಾಳ ಪ್ರಯತ್ನ ಮಾಡಿದೆ. ನಮ್ಮದು ಒಂದು ಸಮಸ್ಯೆ ಇತ್ತು. ಒಂದು 4-6 ಮಂದಿಗೆ ಹೇಳಿದೆ, ನಮ್ದಿಟ್ಟು ಹೊಲ ಏನಾರು ಬಗೆಹರಿಸ್ಕೊಡ್ರಿಪ್ಪ, ನಮ್ಮ ತಾಯಿಯವ್ರ ಕಡೆ ಹಿಂಗೆಲ್ಲ ಕೊಡಿಸ್, ನಮ್ಮ ಅಣ್ಣತಮ್ಮರ ಕಡೆ ನಾನು ಯಾರಿಗೆ ಹೇಳ್ತಿದ್ದೆ, ಹಂಗೆ ಬೇಡ್ರಿ ಕೋರ್ಟಿಗೆ ಹೋಗೋಣ್ರಿ ನಾವು. ಅಯ್ಯಪ್ಪ ಅಂದೆ. ನನಗೆ ಗೆಳೆಯರೆಲ್ಲ ಎಲ್ಲ ವಕೀಲರು ಅದಾರ. ಅವ್ರಂದ್ರು ಗೊತ್ತಾಗಂಗಿಲ್ಲ ಆನಂದ ನಿನಗೆ, ಕೋರ್ಟಿಗೆ ಒಮ್ಮೆ ಹೋದ್ವಿ ಅಂದ್ರೆ ಜೀವನ ಪರ್ಯಂತರವಾಗಿ ಅಡ್ಡಾಡೋದು ಒಟ್ಟ ತಪ್ಪಂಗಿಲ್ಲ, ಬ್ಯಾಡ ಒಟ್ಟ ಹೋಗ್ಬೇಡ, ಮನ್ಯಾಗ ಬಗೆಹರಿಸ್ಕೊ. ಕೊನೆಗೆ ನಾ ಶ್ರೀಶೈಲ ಜಗದ್ಗುರು ಕರ್ಕೊಂಡೋದು. ಇವ್ರನ್ನ ರಾತ್ರಿ 12ಕ್ಕೆ ಕರ್ಕೊಂಡೋದು. ನಾನು ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಾಗಿತ್ತು. ಈ ಅಪ್ಪವ್ರನ್ನ ನೋಡೋಕೆ ಶಿವಯೋಗ ಮಂದಿರಕ್ಕೆ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ಜಗದ್ಗುರುಗಳು ಮತ್ತು ಹಿಂಗೆ ಬರ್ಬೇಕ್ರಿ ಅನ್ನೋ ನಾನು 12ಕ್ಕೆ ಕರ್ಕೊಂಡು ಹೋದೆ. ನಮ್ಮವ್ರು ಮತ್ತು ಆಮೇಲೆ ಹ್ಞೂ ಅಂದು 1 ತಿಂಗಳಾಗಿಂದ ಮತ್ತೆ ಇಲ್ಲ ಅಂದ್ರೆ ಮತ್ತು ನಮ್ಮ ಹಾವೇರಿ ಸರ್ನ ಕರ್ಕೊಂಡು ಹೋದೆ. ನಮ್ಮ ಹಾವೇರಿ ಸದಾಶಿವ ಮಾಸ್ವಾಮ ಕರ್ಕೊಂಡೋಗಿ ಏನೆಲ್ಲ ಬೇಡ್ಕೊಂಡು ಹೆಂಗೋ ಮಾಡ್ಕೊಂಬಿಟ್ವಿ. ಏನಾರ ಮನೆಯಾಗಿದ್ದ ನ್ಯಾಯ ಬಗೆಹರಿಸಂತ ನೀವು ಹೊರಗೆ ಹೋದ್ರಿ ಅಂತ ಇಟ್ಕೋರಿ ನೀವು, ಅವರು ಎಷ್ಟರ ಮಟ್ಟಿಗೆ ಬಗೆಹರಿಸ್ತಾರೇನೋ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಎಲ್ಲಿ ಹೋಗ್ಬೇಡ್ರಿ. ನಾನು ಹೇಳೋದಿಷ್ಟ, ನಿಮ್ಮ ಅಣ್ಣ ಆಗಿ, ತಮ್ಮ ಆಗಿ, ನಿಮ್ಮ ಬಂಧು ಆಗಿ ಮನೆಯಾಗನ ಪ್ರಯತ್ನ ಮಾಡ್ಕೋಬೇಕು. ಮನೆಯಾಗನ ಮದ್ದಿರುತ್ತೆ, ಮನೆಯಾಗನ ಔಷಧಿ ಇರ್ತೈತಿ, ಮನೆಯೊಳಗೆ ಎಲ್ಲ ಇರ್ತೈತಿ. ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲೇ ಬಗೆಹರಿಸ್ಕೊಳ್ಳೋಕೆ ಅದನ್ನು ಪ್ರಯತ್ನ ಮಾಡ್ಬೇಕು. ನಾವು ಕುಟುಂಬದವರೆಲ್ಲ ಸೇರಿಕೊಂಡು 1-2 ಮಾತು ನಮ್ಮನ್ನು ಬೈಯೋಲ್ರಕ್ಕಂತೇಳಿ ನಾವು ಸಣ್ಣವರಾಗಿ, ನಾವು ಚಿಕ್ಕವರಾಗಿ ತಲೆ ಬಾಗಿಸ್ಕೊಂಡು
ಅತ್ತೆರ ಬೈಲಿ, ಇಲ್ಲ ಸೊಸಿ ತಪ್ಪು ಮಾಡಿದಾಗ ಅತ್ತೆ ಅನ್ಬೇಕು, ಇಲ್ಲಿ ಬಿಡು ನಾನು ಮೊದಲು ಬಂದಾಗ ಹಿಂಗೆ ಮಾಡಿದ್ದೆ ಪಾಪ ಅದು ಮಾಡುತ್ತ ಮುಂದೆ ತಿದ್ಕೊಂಡು ನಡಿತೈತಿ. ಯಾಕಂದ್ರೆ ಸೊಸಿ ಆದವಳು ಸುಮ್ಮನೆ ಅಲ್ಲ, ತನಗೆ ಜನ್ಮ ನೀಡಿರುವ ತಂದೆ ತಾಯಿಗಳನ್ನ ಬಿಟ್ಟು ಬಂದಿರ್ತಾಳ. ತಂದೆ ತಾಯಿ ಬಿಟ್ಟು ಬಂದಿರ್ತಾಳ. ತಂದೆ ತಾಯಿಯನ್ನು ಬಿಡುವುದು ಮಾತ್ರ ಅಲ್ಲ, ನೀವೊಂದು ಸ್ವಲ್ಪ ನೆನಪು ಮಾಡ್ಕೊಳ್ರಿ, ಮದುವೆ ಆಗೋವರೆಗೂ ನಿಮ್ಮ ಹೆಸರಿನ ಮುಂದೆ ಯಾರ ಹೆಸರು ಹಚ್ಕೋತಿದ್ರಿ ಅವರ ನೀವು? ನಿಮ್ಮ ಅಪ್ಪನ ಹೆಸರು ಹಚ್ಕೊತಿದ್ರಿಲ್ಲ? ಮದುವೆ ಆದ ಕ್ಷಣ, ಮಾಂಗಲ್ಯ ಧಾರಣ ಆದ ಕ್ಷಣ ನಿಮ್ಮ ಅಕ್ಕಪಕ್ಕದವ್ರು ಬಂದು ಕೇಳ್ತಾರ, ಏನವ ನಿನ್ನ ಗಂಡನ ಹೆಸರು ಏನ ತಂಗಿ ಅಂದ್ಕೊಂಡು ನೀವೇನಂತೀರಿ? ಹೇಳ್ತಿರಲ್ಲ? ಯಾರು ತಾಳಿ ಕಟ್ಟ್ಯಾರ ಅವ್ರ ಹೆಸರು ಹೇಳ್ತಿರಲ್ಲ? ನಮ್ಮ ಅಪ್ಪನ ಹೆಸರು ಹಚ್ಚಿ ನಿಡ್ತೀವಿ, ನಿಂದ ಯಾಕ? ನಾವು ಹಚ್ಚಂಗಿಲ್ಲ ಅಂದ್ರೆ ಹೋಗ ನಿಮ್ಮ ಅಪ್ಪನ ಮನೆಗೆ ನಾವು. ನಾ ಹೇಳೋದಿಷ್ಟ ರೀ, ನೀವೆಲ್ಲ ಹೆಣ್ಮಕ್ಳು, ನೀವೆಲ್ಲ ನಿಮ್ಮಿಂದನೇ ಈ ಸಮಾಜದೊಳಗೆ ಏನೆಲ್ಲ ಒಳ್ಳೆಯ ಕಾರ್ಯಗಳು ನಡೆದಿತ್ತು. ನೀವು ಮದುವೆ ಆದ ತಕ್ಷಣವೇ ಯಾರು ನಿಮಗೆ ಜನ್ಮವನ್ನು ನೀಡಿ ಬೆಳೆಸ್ಯಾರ, ಕೋಟಿ ಗಂಟ್ಲೆ ಖರ್ಚು ಮಾಡಿ ನಿಮಗೆ MBBS ಓದಿಸ್ಯಾರ, MD ಓದಿಸ್ಯಾರ, ಎಂಜಿನಿಯರಿಂಗ್ ಓದಿಸ್ಯಾರ, ಏನೆಲ್ಲ ನಿಮ್ಮ ಮನೆಯವರಿಗೆ ಬೆಳ್ಳಿ ಬಂಗಾರ, ಹೊಲ ಮನೆ, ಟ್ಯಾಕ್ಟ್ರು, ಗಾಡಿ, ನೌಕರಿ ಎಲ್ಲ ಕೊಡಿಸ್ಯಾರ. ಇಷ್ಟೆಲ್ಲ ಕೊಡಿಸಿರುವಂಥ ಅವ್ರ ಅಪ್ಪನ ಹೆಸರು ಹೇಳೋದು ಬಿಟ್ಟು ನಿಮ್ಮ ಮಗನ ಹೆಸರು ಹೇಳಕ್ಕೆ ಆ ಹುಡುಗಿ ನಿಮ್ಮ ಮನ್ಯಾಗ ಬಂದಿರ್ತೈತೆ ಅಂದ್ರೆ ಆ ಹುಡುಗಿ ತ್ಯಾಗ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನನ್ನ ವಂಶವನ್ನು ಬೆಳೆಸುವುದಕ್ಕಾಗಿ, ನನ್ನ ವಂಶಕ್ಕಾಗಿ ತನ್ನ ವಂಶದ ಹೆಸರನ್ನು ಮರೆತು ನನ್ನ ಮಗನ ಹೆಸರು ಹಚ್ಕೊಂಡು ನನ್ನ ಮನೆತನದ ಹೆಸರು ಹಚ್ಕೊಂಡೈತೆ ಆ ಹುಡುಗಿ ಅಂದಿಂದ. ಇರಲಿ, ಇವತ್ತು ತಪ್ಪು ಮಾಡ್ಯಾಳ, ನಾಳೆ ತಪ್ಪು ಮಾಡಂಗಿಲ್ಲ. ಇರಲಿ, ನಾಳೆ ತಪ್ಪು ಮಾಡ್ಯಾಳ, ನಾಡ್ದು ಮಾಡಂಗಿಲ್ಲ. ಹಿಂಗೆ ಕ್ಷಮಿಸ್ಕೊಂತ ಹೋಗ್ಬೇಕು. ಆದ್ರೆ ನಮ್ಮಲ್ಲಿ 2 ಥರ ಬುದ್ಧಿ ಇರ್ತಾವೆ. 2 ಥರದ ಬುದ್ಧಿ. ಮಗಳು ನೋಡೋ ಬುದ್ಧಿ ಬೇರೆ, ಸೊಸೆ ನೋಡೋ ಬುದ್ಧಿ ಬೇರೆ. ಹಿಂಗಿರ್ತಾವೆ ನೋಡ್ರಿ ನಮ್ಮ ಜೀವನ ಎಲ್ಲ. ಹಿಂಗಿರಂಗಿಲ್ಲ, ಇಷ್ಟು ವಿಚಿತ್ರ ಜೀವನ ಇರ್ತಾವೆ. ಹುಡುಗಿ ಸೊಸೆ ಏನೈತಲ್ಲ, ಅಡುಗೆ ನೀಡೋ ಮುಂದಾಗ ಏನೋ ಒಂದು ಸ್ವಲ್ಪ ಕಾಲಾಗ ಸೀರೆ ನೀರಿಗೆ ಬಡ್ದು ನೀರು ಚೆಲ್ಲಿದ ಒಂದು ತಂಬಿಯಾಗಿದ್ದ ನೀರು ಕಣ್ಣಿ ನೆತ್ತಿ ಮೇಲೆ ಬಂದವನು ಊಟಕ್ಕೆ ಕುಂತಾರ ಅನ್ನೋದು ನೋಡಕ್ಕೆ ಬರ್ತೈತೆ. ನೀನು ಸೊಕ್ಕ ಬಂದೈತೆ ನಮ್ಮ ಮೈಯಾಗ ನೀನು. ಮೊನ್ನೆ ತವ್ರ ಮನೆಗೆ ಹೋಗಿ ಬಂದಿದ್ದೀ, ಚಲೋ ಆಯ್ತು. ತವ್ರ ಮನೆಯಿಂದ ನಿಮ್ಮ ಅವಂದು ನಿಮ್ಮ ಅಪ್ಪಂದು ಅಂದ್ರೆ ಹೋಗಿದ್ದಕ್ಕೆ ಈಕಿಗೆ ಸಮಾಧಾನ ಆಗಿಲ್ಲ. ಮಗಳು ಯಾವಾಗಲೂ ಇಲ್ಲೇ ಇರಬೇಕು, ಈಕಿ ಮಾತ್ರ ಅಲ್ಲಿ ಹೋಗಂಗಿಲ್ಲ. ಮುಂದೆ ಯಡೂರು ವೀರಣ್ಣನ ಕುಂಭೋತ್ಸವಕ್ಕೆ ಮಗಳು ಬಂದ್ಲು, 501 ಕೊಟ್ಟಿದ್ಲು. ಬಂದ ಮಗಳು, ನೋಡ ಈ ಸೀರೆ ನಿನಗ, ಇದನ್ನ ನಿನಗ ನೋಡು, ಬೆಳೆದು ನಿನಗ. ನಮ್ಮ ಜಗದ್ಗುರು ಶ್ರೀಶೈಲದವರು ಹಸಿರ್ದು ಆಕಿಗೆ. ಆಯ್ತು ಯಾವುದು ಹೊತ್ಕೊಂಡ್ರೆ ಏನು ಹಸಿರ ಮುಂದಿರ್ತೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ತವರಿಗೋದ್ರ ಅಣ್ಣ ತಮ್ಮರ ಮನದಿ ಹಿಕ್ಕ ಬಾಳ, ಅತ್ತಿಗೇರು ತಿಳಿದರು ತಂಗಿ ಕಾಲೊಳಗಿನ ಧೂಳ. ತುತ್ತನಿಟ್ಟವನ ಹುಟ್ಟಿದವರೇ ಆದರೂ ಮಧುರ, ಮನದಿ ಮಾತು ಕೇಳುವರು ನಿನ್ನ ಅರಿಯಲಾರದವರಾರ. ತಾಯಿ ಇಲ್ಲದಾತವರ ನೆನೆಯಬೇಡಮ್ಮ ಮಗಳೇ, ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ. ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ. ತವರನ್ನಮತಿ ತೆಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ಹೆತ್ತ ಕರುಣ ಸತ್ತು ಹೋತನ ಪ್ರೀತಿ ಬಾಳಮ್ಮ. ಮುದ್ದು ತಂಗಿ ಎಂದು ನಿನ್ನ ಆಡಿಸಿದರಮ್ಮ. ಹೆತ್ತ ಕರುಣ ಸತ್ತು ಹೋತನ ಪ್ರೀತಿ ಬಾಳಮ್ಮ. ಮುದ್ದು ತಂಗಿ ಎಂದು ನಿನ್ನ ಆಡಿಸಿದರಮ್ಮ. ಬೆಳೆಸಿ ನಿನ್ನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ. ಬೆಳೆಸಿ ನಿನ್ನ ಗಂಡನ ಮನೆಗೆ ಕಳಿಸಿಕೊಟ್ಟರಮ್ಮ. ಹತ್ತಿಗೇರು ಇಂದ ಮನೆಗೆ, ಹತ್ತಿಗೇರು ಇಂದ ಮನೆಗೆ ಮರಳಿ ಬರಬಾರದಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡಮ್ಮ ಮಗಳೇ. ತವರಿಗೋದ್ರ ಅಣ್ಣ ತಮ್ಮ
ಮರ ಮನದಿ ಕಪಾಳ ಅತ್ತಿಗೇರು ತಿಳಿದರು ತಂಗಿ ಕಾಲೊಳಗಿನ ದೂರ ತುಪ್ಪನಿಟ್ಟು ಮನ ಹುಟ್ಟಿದವರ ಆದರ ಮಧುರ ತುಪ್ಪನಿಟ್ಟವನ ಹುಟ್ಟಿದವರ ಆದರ ಮಧುರ ಮನದಿ ಮಾತು ಕೇಳುವೆ ತಾಯಿ ಇಲ್ಲದ ತವರ ನೆನೆಯಬೇಡ ಮಗಳೇ. ಮದುವೆಯಾದ ಮರುದಿನ ತವರಿಗೆ ಆದೆ ನೀನು ದೂರ ತಾಯಿ ಸತ್ತ ತವರಲ್ಲಿ ನಿನಗ ಸಿಗುವುದಿಲ್ಲ ಈಗ. ಮದುವೆಯಾದ ಮರುದಿನ ತವರಿಗೆ ಆದೆ ನೀನು ದೂರ ತಾಯಿ ಸತ್ತ ತವರಲ್ಲಿ ನಿನಗ ಸಿಗುವುದಿಲ್ಲ ನೀರ. ಕರೆಯುವಂತ ಕರುಣೆ ಇಲ್ಲ ಅಲ್ಲಿ ನಿನಗ ಯಾರ ಕರೆಯುವಂತ ಕರುಣೆ ಇಲ್ಲ ಅಲ್ಲಿ ನಿನಗ ಯಾರ. ಬತ್ತಿ ಹೋದ ಬಾವಿ ನಿನ್ನ ಬತ್ತಿ ಹೋದ ಬಾವಿ ನಿನ್ನ ಪಾಲಿ ತವರೂರ ತಾಯಿ ಇಲ್ಲದ ತವರ ನೆನೆಯಬೇಡ ಮಗಳೇ. ಹಬ್ಬ ಬಂದಿತ್ತಂದು ತವರಿಗೆ ನೆನಪು ಮಾಡಬೇಡ. ಹಬ್ಬ ಬಂದಿತೆಂದು ತವರಿಗೆ ನೆನಪು ಮಾಡಬೇಡ. ಹರಿದು ಹೋಗುವಂತ ಸೀರಿಗೆ ಆಸೆ ಮಾಡಬೇಡ. ಕಷ್ಟ ಕಾಲ ಬಂದಿರುತ್ತವರಿಗೆ ಉಡಿಯ ಚಾಚ ಬ್ಯಾಡ. ಕಷ್ಟ ಕಾಲ ಬಂದಿರುತ್ತವರಿಗೆ ಉಡಿಯ ಚಾಚ ಬ್ಯಾಡ. ಗಂಜಿ ಕುಡಿದು ಬದುಕು ಹಂಗಿನ ಗಂಜಿ ಕುಡಿದು ಬದುಕು ಹಂಗಿನ ಕವರಿಗೋಗಬೇಡ. ತಾಯಿ ಇಲ್ಲದ ಕವರ ನೆನೆಯಬೇಡ ಮಗಳೇ. ಮುರುಗು ಮನೆಯ ಜೀವನವೆಂದು ಮುರುಗು ಮನೆಯ ಜೀವನವೆಂದು ಭೇದ ಯಾಕಬೇಕಾ. ಹರುಗು ಬಟ್ಟೆ ಧರಿಸಿದರೇನು ಹರುಷದೀರಬೇಕಾ. ಮುರುಗು ಮನೆಯ ಜೀವನವೆಂದು ಭೇದ ಯಾಕಬೇಕಾ. ಹರುಗು ಬಟ್ಟೆ ಧರಿಸಿದರೇನು ಹರುಷದೀರಬೇಕಾ. ತವರ ಮನೆಯ ಸಿರಿತನ ಕಂಡ ಅಲ್ಲಿಗೋಗಬೇಕ. ತವರ ಮನೆಯ ಸಿರಿತನ ಕಂಡ ಅಲ್ಲಿಗೋಗಬೇಕ. ಅಕ್ಕರೆ ಇಲ್ಲದ ತವರ ಮನೆಯ ಅಕ್ಕರೆ ಇಲ್ಲದ ತವರ ಮನೆಯ ಸಕ್ಕರೆ ತುಪ್ಪ ಯಾರಿಗೆ ಬೇಕಾ. ತಾಯಿ ಇಲ್ಲದ ತವರ ನೆನೆಯಬೇಡ ಮಗಳೇ. ಬಂದ ನೋವು ಬಾಧೆಗಳನ್ನು ಮನದಿ ನೀನು ನುಂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀ ತಂಗಿ. ಬಂದ ನೋವು ಬಾಧೆಗಳನ್ನು ಮನದಿ ನೀನು ನುಂಗಿ ನೊಂದ ಜೀವ ಶ್ರೀಗಂಧದಂತೆ ತೋರಿಸು ನೀ ತಂಗಿ. ನೊಂದ ನಿನ್ನ ದೇವನು ನೆರೆಹೊರೆ ಬೇಡ ಬ್ಯಾಡ ಹೋಗಿ. ನೊಂದ ನಿನ್ನ ದೇವನು ನೆರೆಹೊರೆ ಬೇಡ ಬ್ಯಾಡ ಹೋಗಿ. ಒಂದೇ ಮನಸ್ಸಿನಿಂದ ಬದಿಸು ಒಂದೇ ಮನಸ್ಸಿನಿಂದ ಬದಿಸು ಕಾಯುವನು ಶ್ರೀಮಂತ ಯೋಗಿ. ತಾಯಿ ಇಲ್ಲದ ತವರ ತಾಯಿ ಇಲ್ಲದ ತವರ ನೆನೆಯಬೇಡ ಮಗಳೇ. ತಾಯಿ ಇಲ್ಲದ ತಂಗಮ್ಮ ನೀನು ತಿಳಿದು ನೋಡಮ್ಮ. ತವರ ಋಣವ ತೀರಿ ತಂದು ತವರ ಋಣವ ತೀರಿ ತಂದು ಬದುಕು ಮಾಡಮ್ಮ. ತಾಯಿ ಇಲ್ಲದ ತವರ ನೆನೆಯಬೇಡ ಮಗಳೇ. ನೆನೆಯಬೇಡ ಮಗಳೇ. ನೆನೆಯಬೇಡ ಮಗಳೇ.
ತಾಯಿ ಯಾವಾಗ ಅತ್ತೆ ಸೌಂಡ್ ಹೋತ್ ನೋಡ್ರಪ್ಪ ಇದೆ ಯಾಕೆ ಸೊಸೆ ನೀರು ಚೆಲ್ಲಿದ್ರ ಬೈಲು ಕುಂಭಕ್ಕೆ ಮಗಳು ಬಂದಿದ್ಲಲ್ಲ ಈಗ ನೀರು ಚೆಲ್ಲಿಲ್ಲ ಅಣ್ಣಂದ್ರಿಗೆ ನೀಡ್ಬೇಕಾದ್ರೆ ತುಪ್ಪ ಚೆಲ್ಲಿದ್ದೀವಿ ಕಾಲಿಲಿ ಇವತ್ತು ತುಪ್ಪ ಚೆಲ್ಲಿದ್ರೆ ಇಲ್ಲೇ ಇಡಪ್ಪೆ ಇಟ್ಬಿಡು ಕೆಳಗಿಡಿಯ ಹಾಂ ಮತ್ತು ನಾಳೆ ತೊಂಬಾರಪ್ಪ ಒಳ್ಳೆ ಹುಡುಗರು ಅವ್ರ ಪಾಪ ಕೊಡೋದು ಕಲಿಸ್ಬೇಕು ಮಕ್ಕಳಿಗೆ ಹಿಂಗೆ ಅಂದ್ರೆ ಅವ್ರು ಕೊಡ್ತಾರೆ ಇನ್ನು ಕೆಲವು ಮಂದಿ ಇಟ್ಟಿದ್ದ ತರಬೇಡ ಅಂತಾರೆ ಏನು ಬರೋದ ಕಷ್ಟ ಊರಾಗ ಹಾಂ ಸೊ ಯಾವಾಗ ಮಗಳು ತುಪ್ಪ ಚೆಲ್ಲಿದ್ಲು ಯಾರಿಗೆ ಬೈಬೇಕಾಗಿತ್ತು ಮಗಳಿಗೆ ಬೈಬೇಕಾಗಿತ್ತಲ್ಲ ಅವಾಗ ಮುದಿಕೆ ಅಂತಾಳ ನಮ್ಮ ಮನ್ಯಾಗ ಇದ್ದಿದ್ದಕ್ಕೂ ಒಂದಿಟ್ಟು ಬುದ್ಧಿನೇ ಇಲ್ಲ ಎಲ್ಲಿ ತುಪ್ಪ ಇಡ್ಬೇಕು ಅನ್ನೋದು ಗೊತ್ತಿಲ್ಲ ಕಾಲಾಗಿಟ್ಟಾರ ನೋಡವ ಇಲ್ವಾ ಸೊಸೆ ನೀರು ಚೆಲ್ಲಿದ್ರೆ ಬೈತಾರ ಮಗಳು ತುಪ್ಪ ಚೆಲ್ಲಿದ್ರು ಕೂಡ ಅವ್ರಿಗೆ ಎಕ್ಸ್ಕ್ಯೂಸ್ ಮಾಡ್ತಾರೆ ಈ ಭೇದ ಬುದ್ಧಿಯ ಕಾರಣದಿಂದಾಗಿ ನಾವೆಲ್ಲ ದೂರ ಆಗಾಕತ್ತೀವಿ ಹಂಗಾಗಬಾರ್ದು ಪ್ರೀತಿ ಕೊಡಬೇಕು ಎಲ್ಲಿಂದಾನೋ ಬಂದಿರ್ತೈತೆ ಅದು ಆ ತಾಯಿ ಒಂದಿಷ್ಟು ಪ್ರೀತಿ ಕೊಡಬೇಕು ವಾತ್ಸಲ್ಯ ಕೊಡಬೇಕು ಯಾಕೆ ಗುಡ್ಡಾಪುರ ದಾನೀಶ್ವರಮ್ಮನವ್ರ ಹತ್ರ ಶಿವಮ್ಮನವ್ರು ಬಂದರು ಅವರ ಕುಟುಂಬವನ್ನು ಅವರಿಗೆ ಗೊತ್ತಾಗದ ಹಾಗೆ ಮಾತಾಡಿಸಿದರು ಶಿವಾನುಭವದೊಳಗೆ ಭಾಗವಹಿಸುವಂಗೆ ಮಾಡಿದರು ಅವರಿಗೆಲ್ಲ ಲಿಂಗ ಧಾರಣೆ ಮಾಡಿದರು ಎರಡೂ ಕುಟುಂಬದವ್ರನ್ನ ಒಂದು ಕಡೆ ಸೇರಿಸಿ ಊಟ ಮಾಡುವಂಗೆ ಮಾಡಿದರು ಕೊನೆಗೆ ಹೇಳ್ತಾರೆ ಆ ತಾಯಿಗೆ ಶಿವಮ್ಮನವ್ರಿಗೆ ಹೇಳ್ತಾರೆ ತಂಗಿ ಗಂಡ ಅಂದ್ರೆ ಶಿವ ಇದ್ದಂಗವ ನೀ ಪಾರ್ವತಿ ಆಗಬೇಕು ಗಂಡ ಅಂದ್ರೆ ಪರಮಾತ್ಮ ಇದ್ದಂಗವ ಗಂಡ ಇರೋವರೆಗೂ ಇದು ಎಲ್ಲ ಸೌಭಾಗ್ಯ ಗಂಡನಿರುವುದರಿಂದ ಹಣೆಯ ಮೇಲೆ ಸಿಂಧೂರ ತಿಲಕ ಗಂಡನಿರುವುದರಿಂದ ಕೊರಳಲ್ಲಿ ಮಾಂಗಲ್ಯ ಗಂಡನಿರುವುದರಿಂದ ಕರಗಳಲ್ಲಿ ಹಸಿರು ಬಳೆಗಳು ಗಂಡನಿರುವುದರಿಂದ ಕಾಲುಗಳಲ್ಲಿ ಕಾಲುಂಗುರ ಗಂಡನಿರುವುದರಿಂದ ನಿನ್ನ ಕರದಲ್ಲಿ ಮಂಗಲೆಯ ತಟ್ಟೆಯನ್ನು ಆರತಿಯ ತಟ್ಟೆಯನ್ನು ಕೊಡ್ತಾರೆ ಮಗಳೇ ನಿನ್ನನ್ನು ಮುಂಜಾನೆ ಎದ್ದ ತಕ್ಷಣವೇ ನೋಡಬೇಕು ಅಂತ ಬಯಸ್ತಾರಲ್ವಾ ಗಂಡ ಅಂದ್ರೆ ಪರಮಾತ್ಮ ಇದ್ದಂಗ ಅವನು ಬಿಟ್ಟು ಹೆಣ್ಣನ್ನು ಬದುಕೋದಕ್ಕಾಗೋದಿಲ್ಲವಾ ಅಂತ ಹೆಣ್ಮಗಳಿಗೆ ಅಷ್ಟ ಹೇಳಿಲ್ಲ ಅವನಿಗೂ ಹೇಳಿದ್ರಂತ ಗಂಡ ನೋಡಪ್ಪ ಆ ತಾಯಿ ಏನು ಬಂದಾಳ ತವ್ರ ಮನ್ಯಾಗೂ ಬಹಳ ಕಷ್ಟಪಟ್ಟು ಬಂದಾಳ ನಿಮಗೋಸ್ಕರ ಬದುಕ್ತಾ ಇದ್ದಾಳೆ ಅಂದ ಬಳಿಕ ಆ ತಾಯಿಯನ್ನು ನೀವು ಸಾಕ್ಷಾತ್ ಪಾರ್ವತಿ ಅಂತ ತಿಳ್ಕೊಬೇಕಪ್ಪ ನೀವು ಶಿವ ಆಗಬೇಕು ಅವಳು ಪಾರ್ವತಿ ಆಗಬೇಕು ನಿಮ್ಮ ಮನೆಯೇ ಕೈಲಾಸ ಆದಂಗೆ ಆಗಬೇಕು ನಿಮ್ಮ ಮನೆಯೇ ಧರ್ಮಕ್ಷೇತ್ರವಾಗಬೇಕು ಅಂತ ಎರಡನ್ನೂ ಕೂಡ ಸಮತೋಲನ ಮಾಡಿ ಆ ಕಡೆ ಒಂದೆರಡು ಮಾತು ಈ ಕಡೆ ಒಂದೆರಡು ಮಾತು ಹೇಳಿ ಹೋಗುವಾಗ ಹಂಗಲ್ಲ ಅವನಿಗೆ ಚಲೋದ ಉತ್ತರ ಮೊನ್ನೆ ಅಕ್ಕನ ಬಳಗದವ್ರು ನನಗೂ ಕೊಟ್ಟಾರ ಭಾಳ ಖುಷಿ ಆಯ್ತು ನಾನು ನಿಜವಾಗ್ಲೂ ಅಕ್ಕನ ಬಳಗ ಪ್ರಾರಂಭ ಮಾಡಿದವರು ನಾವು ಅದನ್ನು 2010ರಾಗ ಕುಮಾರೇಶನ ನಾಮಸ್ಮರಣೆಯೊಂದಿಗೆ ಪ್ರಾರಂಭ ಆಗ್ತದೆ ಏನೇನು ಪದ ಹಾಡ್ತಿದ್ರು ಮತ್ತು ಹೋಗ್ಯಾವ ಏನು ಅದೋ ಗೊತ್ತಿಲ್ಲ ಅದಕ್ಕೆ ಅಕ್ಕನ ಬಳಗ ಅವಾಗ ಏನು ಮಾಡಿದ್ದಿಲ್ಲ ನಾನು ಮತ್ತೆ ಭಾಳ ಸರಿ ಬಂದಿದ್ವಿ 2017ರಾಗೂ ಮಾಡಿದ್ದಿಲ್ಲ ಆದರೆ ಈ ಸರಿ ಇಲ್ಲವ ನೆನಪಿರ್ತೈತೆ ನನಗೆ ನೀ ಹಂಗೆ ನೋಡ್ಬೇಡ ಅಕ್ಕ ಅದಕ್ಕೆ ಈ ಸರಿ ತುಂಬ ಪ್ರೀತಿಯಿಂದ ವಾತ್ಸಲ್ಯದಿಂದ ಅವರೆಲ್ಲ ನಮ್ಮ ತಾಯಿ ಸ್ವರೂಪರು ನಮ್ಮ ಗೌರಕ್ಕರಾಗಲಿ ರೇಖಾಕ್ಕವ್ರು ಸುರೇಖಾಕ್ಕವ್ರಾಗಲಿ ಇನ್ನೂ ಭಾಳ ಜನ ಇಲ್ಲ ಮತ್ತು ಅವ್ರಿಬ್ಬರದ್ದು ಅಂತ ಹಿಂಗೆ ತಿಳ್ಕೊಬೇಡ್ರಿ ಅವ್ರದ್ದು ಹೇಳ್ಯಾರ ಅವರೇ ಕೊಡ್ಲಿ ಹಿಂಗಂತೆ ಎಲ್ಲರೂ ಒಟ್ಟು ಅವರೆಲ್ಲ ಮೊದಲಿಂದ ಮತ್ತು ನಮ್ಮ ಜೊತೆಗೆ ತುಂಬ ಆತ್ಮೀಯರು ಅಕ್ಕಂದಿರು ಅವರೆಲ್ಲ ಹಳೆ ಇಡೋರು ಹೊಸ ಇಡೋರು ಎಲ್ಲ ತಾಯಂದ್ರು ಸೇರಿಕೊಂಡು ತುಂಬ ಪ್ರೀತಿಯಿಂದ ಗೌರವದಿಂದ ಅವರು ಒಂದು ಗೌರವಾರ್ಪಣೆಯನ್ನು ಮಾಡಿದರು ಭಾಳ ಖುಷಿ ಆಯ್ತು ಅವರು ಕೊಟ್ಟಿರುವಂಥದ್ದು ಎಂಥದ್ದು ಏನದು ಮುಖ್ಯ ಅಲ್ಲ ಅದರ ಹಿಂದಿರುವಂಥ ನಮ್ಮವರು ಅನ್ನುವಂಥ ಪ್ರೀತಿ ಒಳಗಾಗಿ ಏನು ಗೌರವವನ್ನು ಮಾಡ್ತಾರಲ್ಲ ಆ ಪ್ರೀತಿಯನ್ನು ಎಂದಿಗೂ ಕೂಡ ನಾವು ಮರೆಯೋಕ್ಕಾಗಲ್ಲ ಅಕ್ಕನ ಬಳಗದ ತಾಯಿಯಂದರೆಲ್ಲರಿಗೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಆಶೀರ್ವಾದ ವೀರಣ್ಣ ಗೆಲ್ಲಬೇಕಂತ ಪ್ರಾರ್ಥನೆ ಮಾಡೋದು ಇಬ್ಬರಿಗೂ ಬಟ್ಟೆ ಕೊಟ್ಲಂತ ಅಮ್ಮ ದಾನೇಶ್ವರಿ ತಾಯಿ ಚಲೋ ದೋತ್ರ ಚಲೋ ಟೊಪ್ಪಿಗೆ ಅವನಿಗೊಂದು ಅಂಗಿ ಆ ತಾಯಿಗೊಂದು ಸೀರೆ ಮತ್ತು ಉಡಿ ತುಂಬಿ ಹೇಳಿದ್ಲಂತ ಉಡಿ ತುಂಬಿ ಆ ತಾಯಿ ಹೇಳಿದ್ಲಂತ ನೋಡುವ ಗಂಡನಿದ್ರನ ಎಲ್ಲ ಸೌಭಾಗ್ಯ ಅದಕ್ಕೆ ಶಿಶುನಾಳದ ಸಂತ ಶರೀಫಜ್ಜವರು ಹೃದಯ ತುಂಬಿ ಹಾಡಿದ್ರು ಎಷ್ಟು ಚಂದ ಹಾಡಿದ್ರು ನಮ್ಮಪ್ಪವ್ರು ಹಾಡ್ತಿದ್ರು ನನಗೆ ಹಾಡಕ್ಕೆ ಬರೋದಿಲ್ಲ ಒಂದು ನುಡಿ ಗಂಡನ ಜೋಪಾನ ಮಾಡ ನನ್ನವ್ವ ಗಂಡನ ಜೋಪಾನ ಮಾಡ ನನ್ನವ್ವ ಗಂಡನೆಂದರೆ ನಿನಗ ಮನೆ ದೇವರವ್ವ ಗಂಡನ ಜೋಪಾನ ಮಾಡ ನನ್ನವ್ವ ಗಂಡನ ಜೋಪಾನ ಮಾಡ ನನ್ನವ್ವ
ಕರಿಮಣಿ ಎಂಬುವುದೊಂದು ಹೊನ್ನಿನ ರಾಶಿಯವ್ವ, ಕರಿಮಣಿ ಎಂಬುವುದೊಂದು ಹೊನ್ನಿನ ರಾಶಿಯವ್ವ. ಆ ರಾಶಿ ಹೋದ ಮೇಲೆ, ಆ ರಾಶಿ ಹೋದ ಮೇಲೆ ನೀ ಪರದೇಶವ್ವ. ಗಂಡನ ಜೋಪಾನ ಮಾಡ ನನ್ನವ್ವ, ಗಂಡನೆಂದರೆ ನಿನಗ, ಗಂಡನೆಂದರೆ ನಿನಗ ಮನೆ ದೇವರವ್ವ. ಗಂಡನ ಜೋಪಾನ ಶೀಲ ಎಂಬುವುದೊಂದು ಕಳಸದ ಗಿಂಡ್ಯವ್ವ, ಶೀಲ ಎಂಬುವುದೊಂದು ಕಳಸದ ಗಿಂಡ್ಯವ್ವ. ಆ ಗಿಂಡಿ ಹೋದ ಮೇಲೆ, ಆ ಗಿಂಡಿ ಹೋದ ಮೇಲೆ ನೀ ಹುಚ್ಚು ಮುಂದೆವ್ವ. ಗಂಡನ ಜೋಪಾನ ಮಾಡ ನನ್ನವ್ವ, ಗಂಡನೆಂದರೆ ನಿನಗ, ಗಂಡನೆಂದರೆ ನಿನಗ ಮನೆ ದೇವರವ್ವ. ಗಂಡನ ಜೋಪಾನ. ಈ ಪದವ ಹಾಡಿದವನು ಶಿಶುನಾಳಧೀಶನವ್ವ, ಈ ಪದವ ಹಾಡಿದವನು ಶಿಶುನಾಳಧೀಶನವ್ವ. ನೀ ಹೋಗಿ ಅವನ ಪಾದ, ನೀ ಹೋಗಿ ಅವನ ಪಾದ ಗಟ್ಟಿಯಾಗಿ ಹಿಡಿಯವ್ವ. ಗಂಡನ ಜೋಪಾನ. ಸಾಕು. ಗಂಡನ ಜೋಪಾನ ಮಾಡ ನನ್ನವ್ವ, ಗಂಡನೆಂದರೆ ನಿನಗ ಏನ್ರವ ಹೇಳಂಗಿಲ್ಲ. ಹೇಳ್ಬೇಕು ಪಾಪ, ನಿಮ್ಮ ಸಂಬಂಧದ ಹಡ ತಾಯಿ ಬಿಟ್ಟು ಬಂದು ಹೊರ ಮನೆ ಮಾಡಿರ್ತೈತಿ, ಮುದುಕಿನ ಅಲ್ಲೇ ಬಿಟ್ಟು ಬಂದು. ಗಂಡ ಅಂದ್ರೆ ಏನ್ರವ ಮನೆ ದೇವರು, ಅವನ ಮನೆ ದೇವರು, ಅವನೇ ವಿರೂಪಾಕ್ಷಲಿಂಗ ಅಂತ ತಿಳ್ಕೊಂಡು ಪ್ರೀತಿ ಮಾಡ್ಬೇಕು ನೋಡ್ರಿ, ಪ್ರೀತಿ ಮಾಡ್ಬೇಕು. ಮುಂದೆ ಎಷ್ಟು ಚಂದ ಹೇಳಿದ್ರು ಅವರು, ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡ್ರಿ. ಕರಿಮಣಿ ಎಂಬುವುದೊಂದು ಹೊನ್ನಿನ ರಾಶಿಯವ್ವ. ಕರಿಮಣಿ ಅಂದ್ರೆ ಗೊತ್ತಾಗತ್ತ ಈಗೆಲ್ಲ ಬೇರೆ ಬೇರೆ ತಾಳಿ ಬಂದಾವೆ. ಶ್ರೀಮಂತರ ಮದುವೆಗೆ ಹಾಕ್ಕೊಂಡು ಹೋಗೋ ತಾಳಿ ಬೇರೆ, ಬಡವರ ಮನೆಗೆ ಹಾಕ್ಕೊಂಡು ಹೋಗೋ ತಾಳಿ ಬೇರೆ, ದೊಡ್ಡದು ಬೇರೆ ಸಣ್ಣದು ಬೇರೆ. ಕೆಲವು ಮಂದಿ ಎರಡೆರಡು ಮೂರು ಹಾಕ್ಕೊಂಡಿರ್ತಾರೆ. ಏನು ತಿಳ್ಕೊಬೇಕು ನಾವು? ಕರಿಮಣಿ ಎನ್ನುವುದೊಂದು ಹೊನ್ನಿನ ರಾಶಿ ಅಂತೆ. ಆ ರಾಶಿ ಹೋದ ಮೇಲೆ ನೀನು ಪರದೇಶಿ. ಗಂಡ ಇದ್ರೆ ಗಂಡ ಹೆಂಡತಿ ಮಾತಾಡುವಂಥ ಮಾತುಗಳು, ಗಂಡನ ಜೊತೆಗೆ ಹೆಂಡತಿ, ಹೆಂಡತಿ ಜೊತೆ ಗಂಡ ಹಂಚ್ಕೊಳ್ಳೋ ಮಾತು ತಾಯಿ ಜೊತೆಗೆ ಹಂಚ್ಕೊಳಕ್ಕೆ ಬರೋದಿಲ್ಲ, ತಂದೆ ಜೊತೆಗೆ ಹಂಚ್ಕೊಳಕ್ಕೆ ಬರೋಂಗಿಲ್ಲ. ಮಕ್ಕಳು ಹೇಗಾದರೂ ಇರಲಿ, ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರಪ್ಪ ಅಂದ್ರೆ ಆ ಜೀವನನೇ ಒಂದು ವಿಶೇಷ, ಜೀವನನೇ ವಿಶೇಷ. ಇನ್ನು ಕೆಲವು ಮಂದಿ ಇರ್ತಾರೆ ಭಾಳ ವಿಚಿತ್ರ. ಬಂದ್ರಂತ ವೀರಣ್ಣನ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿದ್ದು, ಹೆಂಡತಿ ಕೇಳಿದ್ದು, ಏನ್ರಿ ಏನು ಬೇಡ್ಕೊಳಕತ್ತೀರಿ? ಇಲ್ಲ, ಕರ್ನಾಟಕ ರಾಜ್ಯದೊಳಗೆ ಹೆಣ್ಮಕ್ಳೇ ಫಸ್ಟ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಅದಕ್ಕೆ ನೀನ ಹೇಳು. ಇಲ್ಲಿಲ್ಲ ನೀವು ಹೇಳಿ, ಇಲ್ಲಿಲ್ಲ ನೀನೇ ಹೇಳು. ನಾನು ವಿರೂಪಾಕ್ಷನಿಗೆ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ 7 ಜನ್ಮಕ್ಕೂ ನಿಮ್ಮ ಹಾಗೆ ಇರುವಂಥ ಗಂಡ ಅಲ್ಲ, ನೀವೇ ನನ್ನ ಗಂಡಾಗಿ ಬರಬೇಕು, ನಿಮ್ಮದೇನು ಅವ ಅಂದ. ಹಂಗಂದ್ರೆ ವೀರಭದ್ರೇಶ್ವರ ನಂದು ಇದನ್ನು 7ನೇ ಜನ್ಮ ತಿಳ್ಕೊಂಡು ಕೊನೆ ಮಾಡಿಬಿಡಪ್ಪ ಸಾಕಂದ. ಹಿಂಗಾಗಿ ಯಾರೋ ಒಬ್ಬ ಸ್ಟೂಲ್ ಹಿಡ್ಕೊಂಡು ಫ್ಯಾನಿಗೆ ಹಗ್ಗ ಕಟ್ಕೊಂಡು ನೇಣು ಹಾಕ್ಕೊಳಕತ್ತಿದ್ದ. ಸ್ಟೂಲ್ ಇಟ್ಕೊಂಡು ಫ್ಯಾನಿಗೆ ಹಗ್ಗ ಕಟ್ಟಿ ನೇಣು ಹಾಕ್ಕೊಳಕತ್ತಿದ್ದ. ಹೆಣ್ಮಗಳು ಬಟ್ಟೆ ಹೊಲಿಯಾಕ ಸ್ಟೂಲ್ ಹುಡುಕ್ಯಾಡಕತ್ತಿದ್ಲ ಕೂಡಿರೋದಕ್ಕೆ. ಅವಾಗ ನೋಡಿದ್ಲ ಆ ಕಡೆ ಈ ಕಡೆ ಸ್ಟೂಲ್ ಎಲ್ಲೈತಿ, ಗಂಡ ಹಿಂಗೆ ಹಗ್ಗ ಕಟ್ಕೊಂಡು ಹಾಕ್ಕೊಳಕತ್ತಿದ್ದ. ಏನು ಮಾಡಕತ್ತೀರಿ? ಫ್ಯಾನಿಗೆ ಹಗ್ಗ ಕಟ್ಟಿದ್ದು ಗೊತ್ತಾಗಲ್ದನು, ನೇಣು ಹಾಕ್ಕೊಂಡು ಸಾಯ್ತೀನಿ ನಾನು. ಆತಾತ್ ಬಡ ಬಡ ಹಾಕೋರಿ, ನೀವು ಜಲ್ದಿ ಹಾಕೊಂಡ್ಬಿಡ್ರಿ, ನನಗೆ ಬಟ್ಟೆ ಹೊಲಿಯೋಕೆ ಟೈಮ್ ಆಗುತ್ತೆ, ಸ್ಟೂಲ್ ತಕ್ಕೊಂತೀನಿ ಅಂದಕ್ಕೆ. ಹಿಂಗಾಗಿ ನಮ್ಮ ಸಂಬಂಧ ಎಲ್ಲ. ಅದಕ್ಕೆ ಆ ತಾಯಿ ಹೇಳ್ತಾರೆ, ಶರೀಫರು ಹೇಳ್ತಾರೆ, ಈ ಏನೈತಲ್ಲ ಕರಿಮಣಿ ಅನ್ನೋದೇನೈತೆ ನೋಡ್ರಿ, ಅದು ಹೊನ್ನಿನ ರಾಶಿ ಅಂತ, ಅದೇ ಬಂಗಾರದ ರಾಶಿ ಹೆಣ್ಮಕ್ಳಿಗೆ. ಅದು ಹೋದ್ಮೇಲೆ ಮುಗೀತು. ಮುಂದೆ ಹೇಳ್ತಾರೆ, ಶೀಲ ಅನ್ನುವುದೊಂದು ಕಳಸದ ಗಿಂಡ್ಯವ. ಶೀಲ ಹೋತಂದ್ರೆ ಮುಗೀತು, ಮಾನ ಹೋತಂದ್ರೆ ಕಳ್ಕೊಂಡ್ರೆ ಮುಗಿದು ಹೋಯ್ತು, ಜೀವನನೇ ಹಾಳಾಗಿ ಹೋಗುತ್ತೆ. ಹಾಗಾಗಿ ತಾಯಂದ್ರಿ ಎಷ್ಟು ಸಾಧ್ಯ ಆಗುತ್ತೆ ಸಹನೆಯಿಂದ ಬದುಕೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಶಿವಕ್ಕನಿಗೆ ಅವರ ಯಜಮಾನರಿಗೆ ಹೊಸ ಉಡುಗೊರೆಯನ್ನು ಕೊಟ್ಟು ಉಡಿ ತುಂಬಿ ಆ ತಾಯಿ ಹೇಳಿದ್ಲಂತೆ, ಶಿವಕ್ಕ, ಯಾವಾಗ ನಿನಗೆ ನೆನಪಾಗತ್ತ, ಯಾವಾಗ ನಿನಗೆ ದುಃಖ ಆಗತ್ತ, ಯಾವಾಗ ನಿನ್ನ ಜೀವನದೊಳಗೆ ನೋವು ಆಗತ್ತ, ಅವಾಗ ನೀನು ನೆನಪು ಮಾಡ್ಕೊಳ್ಳೋದು ನನ್ನವ್ವ ನೇರವಾಗಿ ಬರಬೇಕು. ಇದು ದಾನಮ್ಮನ ಮನೆ ಅಂದ್ರೆ, ದಾನಮ್ಮನ ಮಠ ಅಂದ್ರೆ, ದಾನಮ್ಮನ ದೇವಾಲಯ ಅಂದ್ರೆ ನಿನ್ನಂಥ ತಾಯಂದ್ರಿಗೆ ಇದು ತವರು ಮನೆ ಇದ್ದ ಹಾಗೆ, ಇದಕ್ಕೆಂದು ಬಾಗಿಲನ್ನು ಹಚ್ಚಿರಂಗಿಲ್ಲವ ನನ್ನವ, ನೀ ಬರಬೇಕು. ಅದಕ್ಕೆ
ಮಠ ಮಂದಿರ ಪುಣ್ಯಕ್ಷೇತ್ರಗಳು ಗುರುಗಳು ಇವರು ನಮಗೆ ಬಂಧುಗಳಾಗಿರ್ತಾರೆ, ನಿಜವಾದ ಬಂಧುಗಳು. ದಾನೇಶ್ವರಿಯ ಸನ್ನಿಧಾನಕ್ಕೆ ಇನ್ನೊಬ್ಬ ತಾಯಿ ಬಂದು, ಇನ್ನೊಂದು 10 ನಿಮಿಷ ಇನ್ನೊಬ್ಬ ತಾಯಿ ಬಂದು ಭಾಳ ನೊಂದ್ಕೊಂಡು ಬಂದಿದ್ಲು. ಬಂದಾಗ ಆ ತಾಯಿ ಹಿಂಗೆ ಕೂತಿರಲ್ಲ, ದಾನೇಶ್ವರಿ ಅಮ್ಮವ್ರ ಮುಂದೆ ಹಿಂಗೆ ಕೂತ್ಕೊಂಡು ತಮ್ಮ ಕಷ್ಟ ಹೇಳ್ಕೊಳ್ಳೋರು. ಆ ತಾಯಿ ಒಂದು ಮಗುವನ್ನು ಎತ್ಕೊಂಡು ಬಂದಿದ್ಲು. ಒಂದು 13-14 ತಿಂಗಳದ ಶಿಶುವನ್ನು, ಸುಂದರವಾದ ಶಿಶು ಎತ್ಕೊಂಡು ಬಂದಿದ್ಲು. ಎಷ್ಟು ಕಷ್ಟ ಇತ್ತು ಮನೆಯೊಳಗಂದ್ರೆ ಮಗು ಅಳೋದಕ್ಕೆ ಪ್ರಾರಂಭ ಮಾಡ್ತು. ಅಮ್ಮನವ್ರು ಹೇಳ್ತಾರೆ, ದಾನೇಶ್ವರಿ ಅಮ್ಮವರು, ಮಗಳ ಕೂಸು ಅಳಕತ್ತಿತ್ತವ, ಸಮಾಧಾನ ಮಾಡು. ಸಮಾಧಾನ ಮಾಡು ಅಂದ್ರೆ ಇದರ ಅರ್ಥ ಏನು? ಎದೆ ಹಾಲನ್ನು ಕೊಡು ಅಂತ. ಸಮಾಧಾನ ಮಾಡು ಮಗಳೇ ಅಂತಂದಾಗ ಆ ತಾಯಿ ಕಣ್ಣಾಗ ಗಳಗಳಗಳ ನೀರು ಬಂದ್ಬಿಡ್ತು. ಯಾಕವ್ವ, ನನ್ನ ಮನೆಯೊಳಗೆ ನಮ್ಮ ಅತ್ತೆ ನನ್ನ ಗಂಡ 1 ವಾರದಿಂದ ನನಗೆ ಊಟ ಕೊಟ್ಟಿಲ್ಲ, ಎದೆಯೊಳಗೆ ಹಾಲು ಹೆಂಗೆ ಬರ್ತಾವೆ, ನಾನು ಆಹಾರ ಸ್ವೀಕಾರ ಮಾಡೋದು, ನಾ ಹೆಂಗೆ ಆ ಮಗುವಿಗೆ ಸಮಾಧಾನ ಮಾಡಲಿ ಅಂತ ತಿಳ್ಕೊಂಡು ಆ ತಾಯಿ ಕಣ್ಣಾಗ ನೀರು ತೆಗೆದ್ರೆ ದಾನೇಶ್ವರಿ ಅಮ್ಮನವರು ಅವರ ಸೇವೆಯಲ್ಲಿ ಇರುವಂಥ ಅಡಿಗಲ್ಲಪ್ಪನನ್ನು ಕರೆದ್ರು. ಏನಪ್ಪ, ಹಾಲು ತಗೊಂಡು ಬಾ, ಹಾಲು ತಗೊಂಡು ಬಾ ಅಂದ್ರೆ ಅವ ಎಂತವ, ನಮ್ಮ ತಾಯಿ ಲಿಂಗಾಭಿಷೇಕಕ್ಕೆ ಹಾಲು ಇಟ್ಟಾಳ. ಅವ್ವ ಲಿಂಗಾಭಿಷೇಕಕ್ಕೆ ಅದಾವ ಹಾಲು. ದಾನಮ್ಮನವ್ರಂದ್ರು, ಆ ಶಿವ ಎಲ್ಲದನಂದ್ರೆ, ಆ ಲಿಂಗಯ್ಯ ಎಲ್ಲದನಂದ್ರೆ, ಆ ಪರಮಾತ್ಮ ಎಲ್ಲದನಂದ್ರೆ, ಏನು ಮಗು ಅಳಕತ್ತಿತ್ತಲ್ಲ ಅದರ ಹೃದಯದೊಳಗೆ ಶಿವ ಅದನಪ್ಪ, ಅದಕ್ಕೆ ಹಾಲು ಕುಡಿಸಿದ್ರೆ ಶಿವನಿಗೆ ಅಭಿಷೇಕ ಮಾಡಿದಂಗೆ. ತಗೊಂಡ್ ಬಾ. ಹಾಲು ತಂದ. ಆ ಮಗು ಏನು ಅಳ್ತಾ ಇತ್ತಲ್ಲ, ಆ ಮಗುವನ್ನು ತಾಯಿ ಎತ್ಕೊಂಡ್ಬಿಟ್ಲು ದಾನೇಶ್ವರಿ ಅಮ್ಮವರು. ಎತ್ಕೊಂಡು, ನನ್ನಪ್ಪ 1 ವಾರದಿಂದ ನೀನು ಹಾಲು ಕುಡ್ದಿಲ್ಲ, ಇನ್ನೂ ನನ್ನಪ್ಪ ಶಿವ ಶಂಕರ ಪರಮಾತ್ಮ ಪರಮೇಶ್ವರ ಬಾಲ ಪರಮೇಶ್ವರ ನನ್ನ ತೊಡೆಯನ್ನು ಏರಿ ಬಂದು ಕುತ್ಕೊಂಡ್ಬಿಟ್ಟಿ ಅನ್ನೋ ಶಿವ ಅನ್ಲ ತಾಯಿ. ಮಗುವಿನ ಜಾತಿ ಗೊತ್ತಿಲ್ಲ, ಮಗುವಿನ ಕುಲ ಗೊತ್ತಿಲ್ಲ. ಮಹಾತ್ಮರು ಎಂದೂ ಜಾತಿ ಕುಲ ಇದನ್ನು ನೋಡಿ ಪ್ರೀತಿ ಮಾಡಂಗಿಲ್ಲ. ನಿಮ್ಮ ಹೃದಯದೊಳಗೂ ಅವರು ಯಾವ ದೇವರನ್ನ ಪೂಜಾ ಮಾಡ್ತಾನ ಆ ದೇವರು ನಿಮ್ಮ ಹೃದಯದೊಳಗದನಂತ ನೋಡಿ ಪ್ರೀತಿ ಮಾಡುವವರು ನಿಜವಾದ ಮಹಾತ್ಮರು, ಅವರೇ ನಿಜವಾದ ಗುರುಗಳು. ಆ ಮಗುವನ್ನ ತಾಯಿ ತೊಡೆ ಮೇಲೆ ಎತ್ಕೊಂಡ್ಬಿಟ್ರೆ ಏನು ಮಗುವಿನ ಹಡದ ತಾಯಿ ಇದ್ದಲ್ಲ, ಆ ತಾಯಿ ಕಣ್ಣಾಗ ನೀರು ಬಂದು ಅಂತ. ಅತ್ತೆ 1 ದಿನ ಆದರೂ ನನ್ನ ಮೊಮ್ಮಗ ಅಂತ ಎತ್ಕೊಳ್ಳಿಲ್ಲ, ನನ್ನ ಗಂಡ ನನ್ನ ಮಗ ಅಂತ ಎತ್ಕೊಳ್ಳಿಲ್ಲ. ಇವ ನನ್ನ ಮಗು ನಿನ್ನ ತೊಡೆಯನ್ನು ಏರಿ ಕೂತ್ಕೊಂಡದಂದ್ರೆ ನಿಜವಾಗ್ಲೂ ನಾ ಪುಣ್ಯ ಮಾಡೀನಿ. ಹಾಲು ಕುಡ್ಸಕತ್ರಂತ ಅಮ್ಮವ್ರು, ದಾನೇಶ್ವರಿ ಅಮ್ಮವ್ರ ಹಾಲು. ಜಯ ಮಂಗಲಂ ಜಯ ನಮ ಪಾರ್ವತೇ ಪದಯ ಶಿವ ಹರ ಹರ ಮಹಾದೇವ. ಶ್ರೀಮದ್ जगद्गुरु पंचाचार्य महाराज की जय। भद्रकाली समेत वीरभद्रेश्वर महाराज की जय। जगद्गुरु कालसिद्धेश्वर महाराज की जय। जगन्माते वरदानेश्वरी माता की जय। चन्न सिद्धराम पंडित शिवाचार्य महाराज की जय। साई नमः पार्वती पद शिव हर हर महादेव ಅಂತ ಹೇಳಿದ್ರೆ ನಿಮಗೆ ಕೂಡ್ರಿ ಪಾಪ ಹೇಳ್ತೀನಿ ಯಾವಾಗ ಕೂಡ್ರಿ ಅವರ ಕೂಡ್ರಿ. ಇದೀಗ ವೇದಿಕೆಗೆ ದಯಮಾಡಿಸಿ ನಮ್ಮೆಲ್ಲರಿಗೂ ತಮ್ಮ ಅಮೋಘವಾದ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸ್ತಾ ಇರುವ ಶ್ರೀಶೈಲ ಮಹಾಪೀಠದ ಮಹಾಚಾರ್ಯರು, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು, ಶ್ರೀ ಸಿದ್ಧಾಂತ ಶಿಖಾಮಣಿ ಹಾಗೂ ಭಗವದ್ಗೀತಾ ಸಮನ್ವಯ ಅನ್ನುವಂತಹ ವಿಚಾರದ ಮೇಲೆ ಅಪರೂಪವಾದ ಗ್ರಂಥವನ್ನು ಕಾಶಿ ವಿಶ್ವವಿದ್ಯಾಲಯಕ್ಕೆ ಸಮರ್ಪಣೆಯನ್ನು ಮಾಡಿರುವಂಥ ಮಹಾಗುರುಗಳಾದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕವಾಗಿ ಮಹಾಗುರುಗಳನ್ನು ಭಕ್ತಿಯಿಂದ ನಾವೆಲ್ಲ ವೇದಿಕೆಗೆ ಬರಮಾಡಿಕೊಳ್ಳೋಣ. ನೋಡಿ ಅಕ್ಕ ಕೂಡ್ರಿ, ಅಲ್ಲೇ ಕೂಡ್ರಿ, ಎಲ್ಲಿ ಜಾಗ ಐತೆ ಅಲ್ಲೇ ಕೂಡ್ರಿ. ಆ ಮಗು ಯಾವಾಗ ಅಳ್ತಾ ಇತ್ತು, ಆ ಮಗುವನ್ನು ದಾನೇಶ್ವರಿ ಅಮ್ಮವರು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ರು. ಆ ಮಗುವಿನ ಭಾಗ್ಯ ಎಂಥದ್ದು, ಆ ಮಗುವಿನ ಭಾಗ್ಯ ಎಂಥದ್ದು. ದಾನೇಶ್ವರಿ ಅಮ್ಮನವರ ತೊಡೆಯನ್ನು ಏರಿ ಕೂತ್ಕೊಂಡಿದೆ, ಅಮ್ಮನವರು ಹಾಲು ಕುಡಿಸ್ತಾ ಇದ್ದಾರೆ.
ತಮ್ಮ ಲಿಂಗಾಭಿಷೇಕಕ್ಕಾಗಿ ಉಳಿಸಿಕೊಂಡಿರುವಂಥ ಹಾಲನ್ನು ಮಗುವಿಗೆ ಕುಡಿಸ್ತಾ ಇದ್ದಾರೆ. ಮಗು 8 ದಿನಗಳಿಂದ ಉಪವಾಸ ಇತ್ತು. ಏನಾದರೂ ದೇವರ ಆಶೀರ್ವಾದ ದೊಡ್ಡದು. ಉಪವಾಸ ಇದ್ದಿದ್ದಕ್ಕೆ ಅಮ್ಮನ ತೊಡೆಯನ್ನು ಏರುವಂಥ ಯೋಗ ಪಡ್ಕೊಂತ ಹಾಲು ಕುಡಿತಾ ಇತ್ತು ಮಗು. ಒಂದು ಕಡೆಗೆ ಹಾಲು ಕುಡಿತದೆ, ಮತ್ತೊಂದು ಕಡೆಗೆ ದಾನೇಶ್ವರಿ ಅಮ್ಮನನ್ನು ನೋಡ್ತದೆ, ನಗ್ತದೆ. ಅಡಿಗಲ್ಲಪ್ಪನನ್ನ ಅಮ್ಮನವರು ಕರೀತಾರೆ. ಅಡಿಗಲ್ಲ ಬಾ ಇಲ್ಲೇ. ಅವ್ವ ನೋಡಪ್ಪ, ಲಿಂಗಾಭಿಷೇಕಕ್ಕಾಗಿ ಹಾಲು ಉಳಿಸಿದ್ಯಲ್ಲ, ಆ ಲಿಂಗಯ್ಯ, ಆ ಪರಮಾತ್ಮ ಎಲ್ಲಿದ ನೋಡು ಬಾ ಇಲ್ಲಿ. ಆ ಮಗು ಏನು ಆನಂದವಾಗಿ ಹಾಲು ಕುಡಿತಾ ಇತ್ತು, ತುಟಿಗೆಲ್ಲ ಹಾಲು ಹತ್ತಿತ್ತು. ಆ ಮಗುವಿನ ಕಣ್ಣಿನೊಳಗ ಅಡಿಗಲ್ಲಪ್ಪನಿಗೆ ಪರಮಾತ್ಮನನ್ನ ದಾನೇಶ್ವರಿ ಅಮ್ಮನವರು ತೋರಿಸ್ತಾರೆ. ಅವಾಗ ಆ ತಾಯಿಯಲ್ಲೂ ನನ್ನ ಸೌಭಾಗ್ಯವ, ನನಗೇನು ಬೇಡ. ಅಷ್ಟೊತ್ತಿಗೆ ಒಬ್ಬ ಭಕ್ತ ಬಂದಂತ ಜತ್ತದಿಂದ, ಅಮ್ಮವರ ಹೋದ ವರ್ಷ ನಿಮ್ಮ ಹತ್ರ ಬಂದು ಭಕ್ತಿ ಸೇವಾ ಮಾಡಿ ನಮಗೊಂದು ಮಗು ಕೊಡ್ರಿ ಅಂತ ಬೇಡ್ಕೊಂಡಿದ್ವಿ. ಶಿವನ ಆಶೀರ್ವಾದದಿಂದ, ಬಸವಣ್ಣವ್ರ ಆಶೀರ್ವಾದದಿಂದ ನಿನಗೊಂದು ಮಗು ಆಗುತ್ತಂತ ಹೇಳಿದ್ರಿ. ಮತ್ತು ನಿಮ್ಮ ಆಶೀರ್ವಾದದಿಂದ ಒಂದು ಗಂಡು ಮಗು ಆಗೈತ್ರಿ. ನನಗೊಂದು ಮಗು ಆದ್ರೆ ನಿಮ್ಮ ಮಠಕ್ಕೆ, ನಿಮ್ಮ ಸನ್ನಿಧಾನಕ್ಕೆ ಒಂದು ಆಕಳ ಕರುವನ್ನು ಕೊಡ್ತೀನಿ ಅಂತ ನನ್ನ ಮನಸ್ಸಿನೊಳಗೆ ನಾನು ಸಂಕಲ್ಪ ಮಾಡಿದ್ದೀನಿ ರೀ. ನಿಮ್ಮ ಆಶೀರ್ವಾದದಿಂದ ಮಗು ಆಗಿದ್ದಕ್ಕೆ ಈ ಆಕಳ ಕರುವನ್ನು ಕೊಡಾಕತ್ತೀನಿ, ತಗೊಳ್ರಿ. ಎಂಥ ಆಕಳ, ಎಂಥ ಕರು. ಆಕಳ ಕರುವನ್ನು ಕೊಟ್ಟರು. ಅಮ್ಮವರು ಆಕಳ ಮುಟ್ಲಿಲ್ಲ, ಕರು ಮುಟ್ಲಿಲ್ಲ. ಈ ಹೆಣ್ಮಗಳೇನು ಅಳ್ಕೋತ ಬಂದಿದ್ದಲ್ಲ, ಅಳ್ಕೋತ ಬಂದಿರುವಂಥ ತಾಯಿಗಂತಾರೆ, ನಿನ್ನ ಮನೆಯೊಳಗೆ ಏನು ನಿನ್ನ ಗಂಡ ದುರ್ವ್ಯಸನಿ ದುರಾಚಾರಿ ಆಗ್ಯಾನ, ವ್ಯಸನಕ್ಕೆ ಒಳಗಾಗಿ ಬದುಕನ್ನು ಹಾಳು ಮಾಡ್ಕೊಂಡನಲ್ವ, ನಿನ್ನ ಮನೆಗೆ ಹೋಗು. ಈ ಆಕಳ ಕರು ತಗೊಂಡು ಹೋಗು. ಜತ್ತದಿಂದ ಏನು ಭಕ್ತ ಬಂದ ಆಕಳ ಕರು ಹಿಡ್ಕೊಂಡಿದ್ದ, ಇಲ್ಲಿ 2 ಪರೀಕ್ಷೆ. ಏನು ತಂದು ಕೊಡಕತ್ತಾನ, ಅಮ್ಮವರಿಗೆ ತಂದು ಕೊಟ್ಟು ಕೂಡಲಿನ ಇದು ನಂದು ಅನ್ನುವಂಥ ಭಾವ ಬಿಟ್ಟಾನೋ ಇಲ್ಲ ಅಂತ ತಿಳ್ಕೊಂಡು ಅದೊಂದು ಪರೀಕ್ಷೆನ ಅದು. ಈಗ ನಾವೆಲ್ಲ ಮಠ ಮಂದಿರಗಳಿಗೆ ಕೊಡ್ಬೇಕಾದ್ರೆ ನನ್ನ ಹೆಸರು ಓದ್ತಾರೆ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಕೊಡ್ತೀವಿ. ನನ್ನ ಹೆಸರು ಹೇಳಿದ್ರೆ ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ತೀವಿ. ಹೇಳಲಿಲ್ಲ ಅಂದ್ರೆ ಜಗಳ ಮಾಡಕ್ಕೆ ಬರ್ತೀವಿ. ಫ್ಯಾನ್ ಕೊಟ್ರೆ 3 ಎಲೆಯಾಗ ನಿಮ್ಮ ಹೆಸರು, ನಿಮ್ಮ ಅಪ್ಪನ ಹೆಸರು, ಅವರಪ್ಪನ ಹೆಸರು ಹಾಕ್ಸಿರ್ತೀವಿ. ಫ್ಯಾನ್ ಹೆಂಗಿರ್ತಾವಪ್ಪ ಅಂದ್ರೆ, ಒಂದು ಕರೆಂಟ್ ಬಟನ್ ಹಾಕಿದಾಗ ತಿರುಗು ಫ್ಯಾನು, ಇನ್ನೊಂದು ಗಾಳಿಗೆ ತಾನ ತಿರುಗು ಫ್ಯಾನ್. ಅಂಥ ಫ್ಯಾನ್ ಅದು ಯಾರೂ ಇಲ್ಲಾರ್ದಾಗ ಅಷ್ಟ ಹಚ್ಕೋಬೇಕು. ಅದು ಫ್ಯಾನು ಯಾಕೆ ಅದ್ರಾಗಿದ್ದ ಹೆಸರು ನಮ್ಮ ಹೆಸರು ಕಾಣಬೇಕು. ಟ್ಯೂಬ್ಲೈಟ್ ಹತ್ತೋದು ಬಂದಾಗಿರ್ತೈತಿ, ಅದರ ಹಿಂದೆ ಪಟ್ಟ್ಯಾಗ ಬರೆಸಿರುವಂಥ ಹೆಸರು ಎಲ್ಲ ಇರ್ತೈತಿ. ಟ್ಯೂಬ್ಲೈಟ್ ಹೋದ್ರೂ ಪರವಾಗಿಲ್ಲ, ಆ ಪಟ್ಟ್ಯಾಗಿದ್ದ ಹೆಸರಿನ ಸಂಬಂಧ ವರ್ಷ ಧೂಳು ಹೊಡಿಸ್ತಿರ್ತಾನವ. ಕೊಟ್ಟಿದ್ದು ಗೊತ್ತಾಗಲಿ ಅಂತ ದಾನೇಶ್ವರಿ ಅಮ್ಮನವ್ರು ಹೇಳ್ತಾರೆ, ಆಕಳ ಕರುವನ್ನ ಆ ತಾಯಿ ಏನು ಕಣ್ಣೀರು ಸುರ್ಸಾಕತ್ತಾಳಪ್ಪ, ಆ ಆಕಳ ಕರುವನ್ನ ಅವ್ರಿಗೆ ಕೊಟ್ಬಿಡು ಅಂದ್ರೆ, ಆಯ್ತಮ್ಮವ್ರ ನಿಮ್ಮ ಆಶೀರ್ವಾದ ತಗೋರಿ ಕೊಟ್ಬಿಟ್ಟವ. ನನ್ನ ಆಕಳ ಅವ್ರಿಗೆ ಯಾಕೆ ಕೊಡ್ತೀರಿ, ಇವ್ರಿಗೆ ಯಾಕೆ ಕೊಡ್ತೀರಿ ಪ್ರಶ್ನೆ. ನಾವು ಕೊಡೋದು 4 ಆಣೆ, ಮಠದಾಗ 3 ಆಣೆ ನಮ್ದು ಹಿರೇತನ ಇರ್ತೈತಿ. ಅದಕ್ಕಿಂತ 12ನೇ ಹಿರೇತನ ನಮ್ಮದು. ನಾ ಕೊಟ್ಟಿವಲ್ಲ, ನಮ್ದು ಹಿರೇತನ ಮಾಡಕ್ಕನ. ಅದಕ್ಕೆ ಹಿಂಗಾಗಿ ಕೆಲವು ಮಠಗಳಲ್ಲಿ ಈ ಪಟ್ಟಿನ ಕೇಳೋದು ಬಿಟ್ಬಿಟ್ರೆ, ಬೇಡಪ್ಪ ಮಾರಿ ಅವ್ರ ಸವಾಸನ ಬೇಡ. ಕೊಡ್ಬೇಕು, ಕೊಟ್ಟು ಮರೆತು ಬಿಡ್ಬೇಕು. ನಾ ಕೊಟ್ಟಿದ್ನೆಲ್ಲ ಮತ್ತು ನಮ್ದು ಏನಾಯ್ತು ಹಿಂಗೆಲ್ಲ ಇದು ಮಾಡಂಗೆ. ಅಮ್ಮವ್ರು ಹೇಳಿದ ತಕ್ಷಣ ಕೊಟ್ಟ ಆ ತಾಯಿ ಆನಂದಿತಳಾಗಿ ಆ ಆಕಳನ್ನು ಕರುವನ್ನು ತೆಗೆದುಕೊಂಡು ಊರಿಗೆ ಬಂದ್ರು. ಕಕ್ಕಮರಿ ಅಂತ ಒಂದು ಊರು. ಊರಿಗೆ ಬಂದ್ರೆ ಬರೋದ್ರಾಗ ಗಂಡ ಅಂದವ ಹೆಂಡ ಕೊಡ್ದಿದ್ದ. ಅವ ಅಂದ, ನೀ ಸಾಯಕ್ಕೆ ಹೋದಕ್ಕೆ ಭಾಳ ಚಲೋ ಆಯ್ತು, ಈ ಆಕಳ ಕರು ಮಾರಿ ನಾ ಕುಡಿತೀನಿ ಅಂದವ. ಕುಡುಕರಿಗೆ ಏನು ಸಾಲ. ಮತ್ತು ಇಷ್ಟದ್ರ ಬೆಲೆ ಹೆಚ್ಚಿಗೆ ಮಾಡಿದ್ರು ಎಷ್ಟು ರಶ್ ಇರ್ತೈತೆ ರೀ. ಇವತ್ತು ಗಲ್ಲಿಗೆ ಡಿವೈನ್ ಸೆಂಟರ್ಗಳು ಓಪನ್ ಆಗಬೇಕಾಗಿತ್ತು. ದುರ್ದೈವ ವೈನ್ ಸೆಂಟರ್ಗಳು ಓಪನ್ ಆಗಿತ್ತು. ಎಲ್ಲ ಕಡೆಗೆ ವೈನ್ ಸೆಂಟ್ರಿಗೆ ಕುಡಿಲಾರ್ದವ್ರು ಸಿಗುವುದ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳ್ಕೋರಿ ನೀವು. ಎಷ್ಟು ರೊಕ್ಕಿದ್ರೆ ಏನು, ಎಷ್ಟು ಸಂಬಳ ಬಂದ್ರೆ ಏನು, ಎಷ್ಟು ದೊಡ್ಡ ವ್ಯಾಪಾರಿ ಆದ್ರೆ ಏನು, ರಾತ್ರಿ ಕುಡ್ದ ಹಿಂಗಿರ್ತಾನಪ್ಪ ಅಂದ್ರೆ ಹೆಂಗೆ ಮಾಡೋದು ಅವ್ರ ಜೊತೆಗೆ. ಅವ ಅಂದ, ನೀನೆಲ್ಲ ಬಂದಿದ್ದು ಚಲೋ ಆತ, ಆಕಳ ಕರು ಮಾರ್ತೀನಿ ಅಂತ ಕುಡಿಯಾಕ ಹೆಂಡ್ತಿ ಅಂದು. ಮದುವೆ ಆಗಿ 6 ವರ್ಷ ಆಯ್ತು. ಒಮ್ಮೆಯೂ ಕೂಡ ನೀ ಏನಾದರೂ ಒಂದಿಷ್ಟು ಕೊಡುವಂತ ನಾ ಬೇಡಿಲ್ಲ, ಏನಿಲ್ಲ ಎಂತಿಲ್ಲ. ಇದನ್ನು ದಾನೇಶ್ವರಿ ಅಮ್ಮನವ್ರ ಆಶೀರ್ವಾದ ರೂಪದೊಳಗೆ ಕೊಟ್ಟಾರ. ನೀನು ಕುಡಿಯಾಕಿದನ್ನು ಮಾರಾಟ ಮಾರ್ಯಾರ ಮಾರು, ಬಿಟ್ಟರ ಬಿಡು. ನಂದೊಂದ ನಿನ್ನ ಹತ್ರ ಪ್ರಾರ್ಥನೆ ನಿವೇದನೆ ಏನಂದ್ರೆ, ಸ್ನಾನ ಮಾಡು, ಆಕಳನ ಒಂದು 10 ಸುತ್ತ ಹಾಕು, ಆಕಳ ಕರುವನ್ನು ಹಾಲು ಹಿಂಡಿ ಕೊಡ್ತೀನಿ. ದಾನೇಶ್ವರಿ ಅಮ್ಮನ ಹೆಸರ ಮೇಲೆ ನೀನು ಅಮ್ಮನ ಹೆಸರು ಹೇಳ್ತಾ ಹಾಲು ಕುಡಿಬೇಕು. ಈ ಆಕಳನ್ನು 10 ಸಾರಿ ಸುತ್ತಬೇಕು. ದಾನಮ್ಮ ಅನ್ಕೊಂತ ಸುತ್ತಬೇಕು. ಅವ ಅಂದ, ಸ್ನಾನ ಮಾಡಂತ ಕೇಳಕತ್ತಿ 6 ವರ್ಷದಾಗ ಒಮ್ಮೆ ಕೇಳಿದ್ದಿಲ್ಲ, ಸ್ನಾನ ಮಾಡ್ತೀನಿ.
ಮಾಡ್ತೀನಿ. ಮತ್ತು 10 ಸಾರಿ ಅಲ್ಲ 21 ಸಾರಿ ಸುತ್ತ ಹಾಕ್ತೀನಿ, ಆಮೇಲೆ ಕೊಡ್ತೀನಿ, ಇದನ್ನು ಮಾರಿ ನಾ ಕುಡಿತೀನಿ ಅಂದವ. ಆಯಿತು, ಅವ 10 ಸಾರಿ ಸುತ್ತ ಹಾಕವ 21 ಸಾರಿ ದಾನೇಶ್ವರಿ ಅಮ್ಮನವರ ನಾಮಸ್ಮರಣೆಯನ್ನು ಮಾಡ್ತಾ ಸುತ್ತ ಹಾಕಿದ. ಮುಂದೆ ಹಾಲು ಕರೆದು ಕೊಟ್ಲ ತಾಯಿ. ತಾಯಿ ಹೇಳ್ತಾಳೆ, ಮಡದಿ ಹೇಳ್ತಾಳೆ, ನೋಡ್ರಿ ಹಾಲು ಕುಡಿಯಾಕತ್ತೀರಿ, ಕಾಮಧೇನು ಆಗಿರುವಂಥ ಇದನ್ನು ನಮಗೆ ಆಶೀರ್ವಾದ ಕೊಟ್ಟಾಳ ತಾಯಿ. ಯಾವ ತಾಯಿ ಹಸುವನ್ನು ನಮಗೆ ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದಾಳಲ್ಲ, ಆ ತಾಯಿಯ ಸ್ಮರಣೆ ಮಾಡ್ಕೊಂತ ಹಾಲು ಕುಡಿಬೇಕು. 10 ಸರಿ ನೀವು ಅನ್ಬೇಕು. ಅವ ಅಂದ 10 ಸರಿ ಅಲ್ಲ 21 ಸರಿ ಅಂತೀನಿ, ಆಮೇಲೆ ಇದನ್ನು ಮಾಡ್ತೀನಿ ಅಂದ. ಸರಿ ಮಾರ್ ಹಾಲು ಕುಡ್ದ. ಏನಂತ ಕುಡ್ದ? ಓಂ ನಮೋ ದಾನೇಶ್ವರಿಯೇ ನಮಃ, ಓಂ ನಮೋ ದಾನೇಶ್ವರಿಯೇ ನಮಃ, ಓಂ ನಮೋ ದಾನೇಶ್ವರಿಯೇ ನಮಃ ಅನ್ಕೊಂತ ಹಾಲು ಕುಡ್ದ. ಹಾಲಿನೊಳಗೊಂದು ಶಕ್ತಿ, ದಾನೇಶ್ವರಿ ಅಮ್ಮನವರ ನಾಮದೊಳಗೊಂದು ಶಕ್ತಿ. ಅದರ ಪರಿಣಾಮ ಏನಾಗಿತ್ತಂದ್ರೆ ಅವ ಅಂದ, ಇಷ್ಟು ದಿನದವರೆಗೂ ಏನಾಗಿತ್ತು ನನಗೆ, ನೀ ಏನ ಕೇಳಿದಲ್ಲ ಆಕಳ ಕರು ಮಾರೋದ, ಮಾರೋದು ಬೇಡ. ಅಮ್ಮನವರು ನಮ್ಮ ಮನೆತನದ ದುಃಖ, ದಾರಿದ್ರ್ಯ, ನೋವು ದೂರಾಗಿ ನಾವು ಕೂಡಿ ಮಾಡ್ಬೇಕಂತ ತಿಳ್ಕೊಂಡು ಅಮ್ಮವ್ರು ಈ ಆಕಳ ಕರುವನ್ನು ನಮಗೆ ಆಶೀರ್ವಾದ ಮಾಡ್ಯಾರ. ಇದನ್ನು ಮಾರೋದು ಬೇಡ, ಇದನ್ನು ತಗೊಂಡು ನಾವು ದಾನೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಸೇವಾ ಮಾಡಕ್ಕೆ ಇಬ್ರು ಹೋಗೋಣ. ಅಂದರೆ ಅಮ್ಮನ ಒಂದು ಮಾತು, ಅಮ್ಮನ ಒಂದು ಪ್ರೇಮ, ಅಮ್ಮನ ಒಂದು ಕರುಣೆ ಎಷ್ಟು ದೊಡ್ಡದು. ಶರಣ ಬಂಧುಗಳೇ, ದಾನೇಶ್ವರಿ ಅಮ್ಮನವರ ಕಥಾಮೃತ 1 ದಿನ 2 ದಿನಕ್ಕೆ ಇದು ಮುಗಿಯುವಂಥದ್ದಲ್ಲ. ಆದರೆ ಇದು ಒಂದು 15 ದಿನ ಸೇವಾ ಮಾಡೋಕ್ಕೆ ಜಗದ್ಗುರು ಮಹಾಸನ್ನಿಧಿಯವರು ನನಗೊಂದು ಸೇವಾ ಭಾಗ್ಯ ಕೊಟ್ಟಿದ್ದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ. ದಾನೇಶ್ವರಿ ಅಮ್ಮನವರ ಅಪರೂಪವಾದ ಚರಿತಾಮೃತವನ್ನು ಶ್ರಾವಣ ಮಾಸದೊಳಗೆ ನೀವೆಲ್ಲ ಮನ್ಯಾಗ ಪಾರಾಯಣ ಮಾಡ್ಬೇಕು. ಗ್ರಂಥವನ್ನು ಪಾರಾಯಣ ಮಾಡೋ ರೂಢಿ ಇಟ್ಕೋಬೇಕು. ನಾವು ಬರೀ ಪೂಜಾ ಮಾಡೋಕ್ಕೆ ಭಾಳ ಶಾಣ್ಯರದೀವಿ. ದಾನ, ಜಪ, ಪಾರಾಯಣ ಜೀವನದ ಕೊನೆಯವರೆಗೂ ಬಿಡಬಾರ್ದು ಅಂತ ಹೇಳ್ತಾರೆ. ಪ್ರತಿದಿನ ಮಾಡ್ಬೇಕಂತ ಹೇಳ್ತಾರೆ. ನೀವು ದಾನೇಶ್ವರಿ ಅಮ್ಮನ ಪಾರಾಯಣ ಮಾಡಿರಿ, ಮತ್ತು ನಿಮಗೆ ಯಾವುದ್ರ ಮೇಲೆ ಶ್ರದ್ಧೆ ಇರ್ತದೆ, ಒಂದು 4 ನುಡಿ ಪ್ರತಿನಿತ್ಯ ಓದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಜೀವನ ಹಿಂಗೆ ಹೋಗಿಬಿಡಬಾರ್ದು. ಇದು ಹಿಂಗೆ ಇವತ್ತು ಕಲ್ಯಾಣ ಮಾಡೋದು ಅಜ್ಜಾರು ಬಂದಾಗ ನಾ ಆಗಲಿಂದ ದಾರಿ ಕಾಯಕತ್ತಿದ್ದೆ. ಅವ್ರದ್ದೊಂದು ಇದು ಅವರು ಒಂದು ಏನು ಹೇಳ್ಯಾರಪ್ಪ ಅಂದ್ರೆ, ಇಲ್ಲ ನೀ ಅದನ್ನು ಹೇಳ್ಬೇಕಂತ ಹೇಳ್ಯಾರ ಮೊನ್ನೆ, ಅದನ್ನು ಹೇಳ್ಬೇಕಾಗೈತಿ ಇವತ್ತು. ನಮಗೆ ಮನುಷ್ಯನಿಗೆ ಎಷ್ಟು ವರ್ಷ ರೀ? ಒಬ್ಬ ಮನುಷ್ಯನಿಗೆ ಆಯುಷ್ಯ ಎಷ್ಟು ವರ್ಷ? ಹೇಳಕ್ಕೆ ಧೈರ್ಯನೇ ಇಲ್ಲಿ ಯಾರಿಗೂ. ನಾನು 100 ವರ್ಷ ಬದುಕೋರ್ರಿ ಎಲ್ಲಿ ಅದ? ಸಿದ್ಧಗಂಗಾಚಾರಿಗೆ ಮುಗೀತು. 100 ವರ್ಷ. ಒಬ್ಬ ಮನುಷ್ಯನ ಆಯುಷ್ಯ 100 ವರ್ಷ ಇದೆಯಲ್ಲ, ಆ 100 ವರ್ಷದೊಳಗೆ ನಾವು ಹೇಗೆ ಬದುಕ್ತಾ ಇದ್ದೇವೆ? ಜರ್ಗ್ನಲ್ಲಿ ಶಿವಶಂಕರ್ ಅನ್ನುವಂಥವ್ರು ಹೇಳ್ತಾರೆ, 3 ವರ್ಷ ನೆರಳಾಗಿದ್ದ ಮರ ತೊಲೆಯಾಗಿ ಬಾಳಿತ್ತು 100 ವರ್ಷ. ತೊಲೆಯಾಗಿ ಬಾಳಿತ್ತು 100 ವರ್ಷ. 100 ವರ್ಷ ದೊರೆಯಾಗಿ ಆಳಿದ ಅರಸ ಹೆಣವಾಗಿ ಬಾಳಲಿಲ್ಲ, ಉಳಿಯಲಿಲ್ಲ 3 ದಿವಸ ಅಂತ ಹೇಳ್ತಾರೆ. ನಮ್ಮದು 100 ವರ್ಷದ ಜೀವನ. ನಮ್ಮ 100 ವರ್ಷದ ಜೀವನವನ್ನು ನಾವು ಹೇಗೆ ಕಳೀತಾ ಇದ್ದೇವೆ? ಜನಪದ ಕವಿಗಳು ಹೇಳಿದರು. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ಗರ್ವ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಗೂಗಿ, 100ಕ್ಕೆ ಹೊತ್ಕೊಂಡು ಎಲ್ಲಂತ ಕೇಳಬೇಡ. ಗೊತ್ತಾಯ್ತು ನಿಮಗೆ? 10ಕ್ಕೆ ಹಕ್ಕಿ. 10 ವರ್ಷದ ಒಳಗಿನ ಮಕ್ಕಳು ಅದಾರ ನೋಡಿ, ನೀವು ಕರ್ಕೊಂಡು ಬಂದಿರಿ, ಎಲ್ಲ ಮಕ್ಕಳು ಅದ ನೋಡಿ. ಪಾಪ ಇಲ್ಲಿ ಆಟ ಆಡ್ಕೊಂಡು ಕುಂತಾರೆ. ಪಾಪ ಇಲ್ಲಿ ನಂಗೆ ತಂದು ಯಾರೊಬ್ಬರು ಕಾಣಿಕೆ ಕೊಟ್ಟು ನೋಡ್ರಿ ಮಗಳು. ಅದಕ್ಕೇನು ಗೊತ್ತೈತಿ? ಮಹಾಕುಂಭಾಭಿಷೇಕ ಅಂದ್ರೆ ಗೊತ್ತಾ? ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಅನ್ನೋದು ಗೊತ್ತಾ? ಇದ್ರ ಸಂಬಂಧ ಜಗದ್ಗುರುಗಳು ಹಗಲು ರಾತ್ರಿ ಓಡಾಡಿದ್ದು ಗೊತ್ತಾ? ಇಷ್ಟೆಲ್ಲ ಸಂಘಟನೆ ಮಾಡ್ಬೇಕಾದ್ರೆ ಹಿಂದೆ ಎಷ್ಟು ಮಂದಿ ದುಡ್ದಾರ ಅನ್ನೋದು ಗೊತ್ತಾ? ಯಾರ್ಯಾರು ಏನೇನು ಮಾಡಕತ್ತ ಏನಿಲ್ಲದ ಹಕ್ಕಿ ಹಾಗೆ ಆನಂದವಾಗಿ ಊಟ ಮಾಡ್ತದೆ. ನೀವು ಗುಡ್ ನೈಟ್ ಆನ್ ಮಾಡಿದ್ರು ಸರಿ, ಆನ್ ಮಾಡದೇ ಇದ್ರು ಸರಿ, ಅದಕ್ಕೆ ಮಾತ್ರ ನೈಟ್ ಆ್ಯಂಡ್ ಡೇ ಗುಡ್ ಆಗೇ ಇರ್ತೈತಿ. ಅದು ಗುಡ್ ಡೇ ಬಿಸ್ಕೆಟ್ ತಿಂದಿರ್ತೈತಿ, ಅದರ ಡೇ ಗುಡ್ ಆಗೇ ಇರ್ತೈತಿ. ಅದು ಆನಂದಾಗಿ ಹಾಸಿಗಿದ್ರು ಸರಿ, ಹಾಸಿಗೆ ಇರ್ಲಿಕ್ಕೂ ಸರಿ, ಚಲೋ ಗಾದಿದ್ರು ಸರಿ, AC ಇರ್ಲಿಕ್ಕೂ ಚಳಿ. ಯಾವಾಗ ನಿದ್ದೆ ಬರುತ್ತಲ್ಲೇ ನಮ್ಮ ಗುಳಿಗೆ ತೊಗೊಂಡ್ರು ನಿದ್ದೆ ಬರೋಂಗಿಲ್ಲ. ನಮ್ಮ ಹಿಂಗಾಗಿ 10ಕ್ಕೆ ಹಕ್ಕಿ ಹಂಗೆ ಆರಾಮ ಇರ್ತದೆ. 20ಕ್ಕೆ ನಕ್ಕಿ. ಆಫ್ಟರ್ 13 ಇಯರ್ಸ್ ಏನು 13, 14, 15, 16, 17 ಅಂತ ತಿಳ್ಕೊಂಡು ಬರ್ತದೆ. ಟೀನ್ ಏಜ್ ಈಸ್ ವೆರಿ ಡೇಂಜರಸ್ ಏಜ್ ಅಂತ. ಯಾವಾಗ ಮುಖದ ಮೇಲೆ ಮೀಸು ಚಿಗುರಾಕತ್ತು ಅವ್ನಿಗೆ ಯಾರು ಕಾಣಂಗಿಲ್ಲ. ಅವ್ರು ನೋಡಿ ಇವ್ರು ನೋಡಿ ಅವರು ನಕ್ಕ ಜೀವನ ಅನ್ನೋದು ಬರ್ಬಾದಾಗಿ ಕೊನೆಗೆ ಹೈದರಾಬಾದ್ ಆಗಿ ಹೋಗ್ಬಿಡ್ತೀವಿ.
ಇನ್ನು 30ಕ್ಕೆ ಮೂರ್ಖ, ಏನೋ ಒಂದಿಷ್ಟು ಓದಿರ್ತಾನ, ಅಲ್ಲಿ ಇಲ್ಲಿ ಓದಿ ಬಂದಿರ್ತಾನ, ಆ ಕಡೆ ಈ ಕಡೆ ಓಡಾಡಿ ಬಂದಿರ್ತಾನ. ಅಪ್ಪ ಹಂಗೆ ಬಿತ್ತುದಲ್ಲ ಕಬ್ಬನ ಹಿಂಗೆ ಬಿತ್ತುದದನ್ನು, ಅರಿಶಿಣವನ್ನು ಹಾಗಲ್ಲ ಅದನ್ನು ಹೀಗೆ ಹಚ್ಚುದನ್ನು. ಒಂದಪ್ಪ ನಾ ಕಾಲೇಜ್ನಾಗೆಲ್ಲ ಹಿಂಗೆ ಓದ್ಬಂದಿ ತಮ್ಮ, ಅದು ಕಾಲೇಜು ನನ್ನ ಅನುಭವದ ಮುಂದೆ ನಿಂದೇನೂ ನಡೆಯಂಗಿಲ್ಲ, ಮೂರ್ಖನಂಗೆ ಮಾತಾಡಬೇಡ, ಸುಮ್ಮನೆ ಕೂಡು ಹೋಗೋದು. ಮೂರ್ಖ 40ಕ್ಕೆ ಗರ್ವ, 40ಆಗಿಂದ ಒಂದಿಷ್ಟೇನೋ ಮಾಡಿರ್ತಾನ. ಮನ್ಯಾಗ ತಂದಿಗಂದ ನಿನ್ನ ಜೀವನದಾಗ ಯಡೂರು ಬಿಟ್ಟು ಚಿಕ್ಕೋಡೆ ಮನೆ ಕಟ್ಟಲಿಲ್ಲ, ನಾ ಬೆಳಗಾವಿಯೊಳಗೆ ನೋಡಿ ಎಂಥ ಮನೆ ಕಟ್ಟಿನಿ, ಕೇಲಿ ಎದುರಿಗೆ ಕಟ್ಟಿನಿ ನೋಡಿ ಎಂಥ ಮನೆ ನಮ್ಮದಂದ. ಅವ ಅಂದ ಯಜಮಾನ ಮತ್ತು ರಿಟೈರ್ಡ್ ಆಗೀನಿ, ಏನಾರ ಅಂದ್ರೆ ಮಕ್ಕಳು ನಮ್ಮ ಮತ್ತೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ. ಭಾಳ ಚಲೋ ಆಯ್ತು, ನಾ ಕಟ್ಟಿನಿ ಗರ್ವ, ನಾನ ಪಂಡಿತ ಗರ್ವ, ನನ್ನಂಗೆ ಯಾರು ಮಾಡಿಲ್ಲ ಗರ್ವ. ಇದು ಭಾಳ ಬಂತು. 40ಕ್ಕೆ ಗರ್ವ, 50ಕ್ಕೆ ಅರಿವು. ಇವ ಏನು ಇವ್ರ ಅಪ್ಪಗೆ ಅಂದಿದ್ನಲ್ಲ, ಇವನ ಮಕ್ಕಳು ಇವ 40 ವರ್ಷಕ್ಕೆ ಕಟ್ಟಿದ್ದೀನಿ, ಇವನ ಮಕ್ಕಳು 25 ವರ್ಷಕ್ಕೆ ಅವ್ರು ಬೆಳಗಾವಿಗೆಲ್ಲ ಬೆಂಗಳೂರಾಗ ಮನೆ ಕಟ್ಟಿದ್ರು. ಅವ್ರಂದ್ರು ಇಲ್ಲೇ ಬೆಳಗಾವಿನಿಂದ 100 ಕಿಲೋಮೀಟ್ರ್ ನಾವು ಬೆಂಗಳೂರಾಗ ಕಟ್ಟಿ ನೋಡ್ಬಾ ಹೆಂಗೆ ಕಟ್ಟಿ ನಾವು ಸದಾಶಿವ ನಗರದಾಗ ಮುಖ್ಯಮಂತ್ರಿಗಳ ಮನೆ ಎದುರಿಗೆ ಕಟ್ಟಿ ಬಾ ನೋಡ್ಬಾ ಅಂತ. ಒಂದು ಸಪೋನೆ ಟೈಮ್ ಒಂದಾನೊಂದು ಕಾಲದಲ್ಲಿ ನಾನು ನಮ್ಮಪ್ಪ ಹಿಂಗೆ ಎದುರು ಮಾತಾಡಿದ್ದೆ, ನೀವು ನನಗೆ ಎದುರು ಮಾತಾಡೋದ್ರಾಗ ಏನೋ ತಪ್ಪಿಲ್ಲ. ಅರಿವು. 60ಕ್ಕೆ ಮರೆವು. 60 ಕೂಡ ಮರುವಾಗುತ್ತೆ ಅನ್ನೋದಕ್ಕೆ ಸರ್ಕಾರದವರು ಹಿಂದಿನ ಪಾಠ ಮುಂದಿನ ಪಾಠ ಹಿಂದೆ ಹೇಳ್ತೀಯಪ್ಪ ಅಂತ ತಿಳ್ಕೊಂಡು ಭಕ್ತಿಯಿಂದ ನಿವೃತ್ತ ಮಾಡಿ ಮನೆಗೆ ಕಳಿಸ್ತಾರೆ. ಡಾಕ್ಟರ್ ಆಗಿದ್ರೆ ಇನ್ನು ಆಪ್ರೇಷನ್ ಮಾಡುವಾಗ ಕತ್ರಿ ಹೊಟ್ಟೆಗೆ ಬಿಟ್ಟಿ ಮಾರಾಯ ಹೋಗಿ ಮನೆಗೆ ಕಳಿಸ್ತೀವಿ. 60ಕ್ಕೆ ರಿಟೈರ್ಡ್ ಆಗಿಬಿಡೋದು. ಇನ್ನು ಕೆಲವು ಮಂದಿ ಮುದುಕಿಯಾರು ಇರ್ತಾರೆ, ಇಲ್ಲಲ್ರಿ ನೀವು ಭಾಳ ಒಳ್ಳೆಯವ್ರದ್ದೀರಿ, ಯಾಕಂದ್ರೆ ಈಗ ಒಬ್ರು ತಾಯಿ ನನಗೆ 501 ಕೊಟ್ಟಾರೆ, ಇನ್ನು ಯಾವ ತಾಯಿ 501 ಕೊಡೋರಾದರೂ ಗೊತ್ತಿಲ್ಲ, ಕೊಡ್ತೀರಿ ನೀವು, ನಂಗೆ ನಂಬಿಕೆ ಇದೆ. ಅದಕ್ಕೆ ಅವರು ಸಾಯೋ ತನಕ ಮನಿ ಅಧಿಕಾರ ನನ್ನ ಕೈಯಾಗ ಇರ್ಬೇಕು, ನಾನು ನಡೆಸ್ಬೇಕು. ನಡೆಸು ಯಾರು ಬೇಡ ಅಂತ ನೀ ನಡಿಲಾರ್ದಂಗೆ ಕಾಲು ಮುರಿತಾರೆ ಅವರು. ಏನು ಕಾಲು ಜಾರಿ ಬಿದ್ದಪ್ಪ, ಎಣ್ಣೆ ಹಾಕಿರ್ತಾಳಲ್ಲೇ ಬಸ್ಸನ್ನಾಗ ಕಾಲು ಜಾರಿದ್ರೆ ಕೈಲಾಸಕ್ಕೆ ಕಳಿಸ್ತೀನಿ. ನಮ್ಮಪ್ಪ ಹಿಂಗೆ ನಗಬೇಕು. ಆನಂದ ಮೂರ್ತಿ ಗುರು ಮಹೇಶ್ವರ ಲಿಂಗ. ಅದಕ್ಕೆ ಹಿಂಗೆ ನಗ್ಬೇಕ್ರಿ ಅಂದ್ರೆ ಆನಂದ ಆಗುತ್ತೆ. ಮತ್ತು ರಾತ್ರಿ ಮಕ್ಕೊಂಡಾಗ ನಗಬೇಡ್ರಿ, ಒಬ್ಬೊಬ್ಬರು ಎದಕ್ಕೆ ಅಂತ ಗಂಡು ಹುಚ್ಚು ಅಂತ. ಅದಕ್ಕೆ ನೋಡಿ 60 ಆದ್ರೂ ಬಿಡಂಗಿಲ್ಲ, ಅಧಿಕಾರ ಬಿಡಂಗಿಲ್ಲ. ಮುದುಕಿ ಓಣ್ಯಾಗ ನಿಂತ್ಕೊಂಡು ಬಾಯಿ ಮಾಡಾಕತ್ತಿತ್ತು, ನೋಡ್ತದೋ ಅಯ್ಯಯ್ಯ ತಂಗಿ ಏನು ಮಾಡಾಕತ್ತೀರ ಯವ್ವ, ಮನಿದು ತಿಜೋರಿ ಚಾವಿ ಎಲ್ಲಿ ಕಳೆದೈತೆ ಏನು, ಅದು ಸಣ್ಣ ಸೊಸೆ ಕೈ ಬರೋಬ್ಬರಿ ಇಲ್ಲ, ಅದು ಕಳ್ತನ ಮಾಡೈತೆ ಏನು ಯವ್ವ. ನೀ ನೋಡಿರಣ್ಣ ಇಡೀ ಊರು ಮಂದಿ ಕೂರ್ಸಿದ್ರು ಮುದುಕಿ ಎಲ್ಲ. ಅವು ಸೊಸೆ ಅಂದ್ರೆ ಬಂದರು, ಇಲ್ರಿ ಅತ್ತೆ ಅವ್ರು ನಾ ಮುಟ್ಟಿಲ್ಲ ನೀ ಮುಟ್ಟಿಲ್ಲ, ಹೇಳಿ 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 ಅನ್ನೋದ್ರಾಗ ಮೊಮ್ಮಗಳು 4ನೇ ಕ್ಲಾಸ್ ಓದ್ತಿತ್ತು. ಬಂತದು, ಅಜ್ಜಿ ಆಯಿ ಯಾದಕ್ಕೆ ಏನು ಗಲಾಟೆ ಮಾಡಕತ್ತಿಲ್ಲ ಯಾಕೆ? ಅಯ್ಯಯ್ಯ ನಿಂದೇನು, ನಿಮ್ಮ ತಿಜೋರಿ ಚಾವಿ ತೊಗೊಂಡಾಳೆ ಏನಂತ ನಾ ಎದೆ ಹೊಡ್ಕೊಂಡು ಬಡ್ಕೊಳಕತ್ತೀನಿ, ನಿಂದೇನು? ಯಾವ ತಿಜೋರಿ? ಮತ್ಯಾವುದು? ನನ್ನ ಗಂಡ ಕೊಡಿಸಿದ ತಿಜೋರಿ ಚಾವಿ, ಅದ್ರಾಗ ಬೆಳ್ಳಿ ಬಂಗಾರ ಐತೆ. ಹಿಂಗೇನದ 4ನೇ ಕ್ಲಾಸ್ ಓದು ಮಗು ಇತ್ತು, ಚಿಕ್ಕ ಮಗು. ಅದು ಅಂತೂ ಅಜ್ಜಿ ಆಯಿ ಇಲ್ಲೇ ಸ್ವಂಟದಾಗ ಐತಲ್ಲ, ಇದು ಯಾವ ಬೀಗ ಅಂದ್ಲು. ಅಯ್ಯ ನನ್ನ ಮರುವಿಗೆ ಇಷ್ಟೆಲ್ಲ ಮಂದಿ ನೀವು ಯಾಕೆ ಕುಡೀರ, ನಿಮ್ಗೇನು ಕೆಲಸ ಬಗ್ಸಿಲ್ಲನು ಕುಡಿಸ್ತಕ್ಕೆ ತಾನು. 60ಕ್ಕೆ ಮರೆವು, 70ಕ್ಕೆ ಕಾಗಿ. ರಿಟೈರ್ಡ್ ಆಗಿ ಕಟ್ಟಿ ಮೇಲೆ ಕುಂತಿರ್ತಾನ. ಹೇಳ ನಮ್ಮ ಕಾಲದ ಕುಂಭೋತ್ಸವ ಮಾಡಿದ್ವಿ, ಈಗೇನು ಮಾಡ್ತಾನೆ ಸರ್ ಇಲ್ಲಿವ್ಕ. ಈ ಎಲ್ಲ ಊರಾಗದ ರೀ, ಒಂದು ಊರಲ್ಲ, ಎಲ್ಲ ಊರಾಗಿದ್ದು ಎಲ್ಲ ಭಾರಿ ಮಂದಿ ಕೊಡಕತ್ತ. ಅವಾಗ ನಾವು ಭಾರಿ ಮಗನ ಮುಂದೆ ಹೇಳಕತ್ತ, ಮಗ ಅಂದ ವಯಸ್ಸಿನಾಗ ನೀ ಯಾವ್ಯಾವ ಸಂಧ್ಯಾಗ ಯಾವ್ಯಾವ ಓಣ್ಯಾಗ ಏನೇನು ಮಾಡಿ ಎಲ್ಲ ಗನಂದರಿ ಕೆಲಸ ಗೊತ್ತೈತಿ, ಕಾಗಿ ಹಂಗೆ ಹೋದ್ರಬೇಡ, ಸುಮ್ಮನೆ ಕುಂದ್ರ ಕಟ್ಟಿ ಕಾಗಿ. 80ಕ್ಕೆ ಬಾಗಿ. 80 ವರ್ಷ ಆದ್ರೆ 2 ಕಾಲಿನ ಮನುಷ್ಯ 3 ಕಾಲಿನ ಮನುಷ್ಯ, ಈಗ 4 ಕಾಲಿನ ಮನುಷ್ಯ ಹಾಕತ್ತಾರ, ವಾಕರ್ ಬಂದವ ಈಗ. ಬಾಗಿ. 90ಕ್ಕೆ ಗೂಗಿ. ಇಲ್ಲೇ ಭಾರಿ ಮಜಾ ಇದೆ. ಗೂಗಿ ಅಂದ್ರೆ ನಿದ್ದಿರಂಗಿಲ್ಲ, ಅದಕ್ಕೆ ನಿದ್ದಿರಂಗಿಲ್ಲ. ಇಬ್ಬರು ಮನೆ ಕಳ್ತನ ಆಗಂಗಿಲ್ಲ. ಒಂದು 90 ವರ್ಷ ಆದವರು, ಇನ್ನೊಂದು ಕೆಮ್ಮೂರು ದಾಟಿ ದಮ್ಮೂರಿಗೆ ಹೋಗುವಾಗ. ದಮ್ಮೂರದ್ದು ಬರ್ತೈತೆ ನೋಡ್ರಿ, ವಯಸ್ಸಿನಾಗ ಬೀಡಿ ಸಿಗರೇಟ್ ತಿಂದ್ಬಿಡ್ತಾವ, ಬೀಡಿ ಸಿಗರೇಟ್ ಸೇರ್ತಾವ, ಈ ಗುಟ್ಕ ತಿಂದ್ಬಿಡ್ತೀವಿ. ನಡ್ಕೊಂಡು ಗುಟ್ಕೊಟ್ರಿ ನೋಡ್ರಿ, ಆರಾಮಾಗಿದ್ದಾನೆ. ನೀವು ಬಂದಿದ್ದಾನೆ ಶಾಸ್ತ್ರಿಗಳ, ನಾವು ಬಿಳಿಯಂಗೆ ಹಾಕ್ಕೊಂಡಿರ್ತೀವಿ, ಎಲ್ಲಿ ನಮ್ಮ ಮೇಲೆ ಬೀಳ್ತೈತೆ ಅಂತ ನಮಗೆ ಕಷ್ಟ. ಆ ಗುಟ್ಕ ಹಾಕ್ಕೊಂಡ್ರೆ ಬರೋದು, ಗುಟ್ಕ ಹಾಕ್ಕೊಂಡು ಅಗ್ರಿ ಗಮ
ಮನ್ಯಾಗ ಹೆಂಡ್ರ ನಿಮ್ಮ ಜೊತೆ ಹೆಂಗಿರ್ಬೇಕು ಪುಣ್ಯಾತ್ಮ ಮನ್ಯಾಗೆಲ್ಲ ಗಬ್ಬು ವಾಸನೆ ನೋಡ್ಕೊಂತ ನಿಮ್ಮ ಜೀವನ ಅಂತಾರೆ ಇದಕ್ಕೆಲ್ಲ. ಅದರ ಮೇಲೆ ಹಾಕಿರ್ತಾರೆ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಯುವರ್ ಹೆಲ್ತ್ ಅಂತ ಹಾಕಿರ್ತಾರೆ. ಬಹುಶಃ ಅದನ್ನು ಕನ್ನಡದಾಗ ಹಾಕಿದ್ರೆ ತಿಳ್ಕೊತಾವೆ ನೀವು ಅಂತೀನಿ ನಾನು. ಅದ್ರ ಮೇಲೆ ಹಿಂಗೆ ಗಂಟ್ಲಕ್ಕೆ ಹಿಂಗೆ ಆಗೈತಿ ಎಲ್ಲ ಹಾಕಿರ್ತಾರೆ. ಇವು ವಯಸ್ಸಿನಾಗೆಲ್ಲ ಸಿಗರೇಟ್ ಸೇದಿ ತಂಬಾಕು ತಿಂದು ಇದನ್ನು ತಿಂದು ತಿನ್ನಬಾರ್ದು ಕುಡಿಬಾರ್ದು ಕುಡಿದು ಏನಾಗ್ಬಿಡ್ತೈತೆ ರೀ, ದಮ್ಮೂರು ಬಂದ್ಬಿಡ್ತೈತೆ ನೋಡ್ರಿ. ದಮ್ಮೂರು ಅಂದ್ರೆ ಗೊತ್ತೈತೆ ನಿಮ್ಗೆ? ನಮ್ಮ ಹುಣಗುನ್ ತಾಲೂಕ್ನಾಗ ಒಂದೈತಿ, ಯಲಬುರ್ಗ ತಾಲೂಕ್ನಾಗ ಒಂದೈತಿ, ಬಳ್ಳಾರಿ ತಾಲೂಕ್ನಾಗ ಒಂದೈತಿ, ವೆಂಕಾವದೂತರ ಮಠ ಐತಿ ಬಳ್ಳಾರಿ ತಾಲೂಕ್ನಾಗ. ದಮ್ಮೂರು ದಮ್ಮೂರು ಅಲ್ಲ, ಇದು ಒಮ್ಮೆ ಬಂತಪ್ಪ ಅಂದ್ರೆ ಮುಗಿದು ಹೋಗ್ತದೆ, ಹೋಗಂಗಿಲ್ಲ. ನೋಡಿಲ್ಲ ನೀವು? ನೋಡಿಲ್ಲ? ಬಂತಂದ್ರೆ ಮುಗಿದು ಹೋಗ್ತದೆ. ಈಗ ಬಂದೇನು ಉಸಿರು ಮ್ಯಾಗದ ಮೇಲೆ ಕೆಳಗೆ ಈಗ ಬಂದೇನು ಕಾಕ. ಹಿಂಗವ ಕೆಮ್ಕೊಂತ ಕುಂತ್ರ ಅವ್ರ ಮನೆ ಕಳ್ತನ ಮಾಡಕ್ ಮಗ ಬರೋ ಯಾರದಾರ? ಇಲ್ಲ ಸರ್, ಅದಕ್ಕೆ ಇನ್ನಟ್ ಆಗ್ಬೇಕಂತಾರ ಅಪ್ಪ ಅವ್ರು. ಅದು ಬಂತಂದ್ರೆ ಮುಗಿದು ಹೋಗ್ತಾರೆ, ಅವ್ನು ಮಲಗಂಗೆ ಇಲ್ಲ. ಮಕ್ಕಳಿಗೆ ಕರಿತಾನೆ, ಏನ್ರಲ್ಲೇ ಹಾಸ್ಯ ಬಿದ್ದೀರನು? ಇಷ್ಟು ಅನ್ನೋದ್ರೊಳಗ ಅವು ಹುಡುಗರು ಎದ್ದು ನೋಡ್ತಾರ, ಟೈಮ್ 3 ಆಗೈತಿ. ಹುಡುಗರು ಅಂದ್ರು ಗೂಗಿ 7 ಟೈಮ್ನಾಗ ಎದ್ದು ಯಾಕೆ ಗೂಗಿ ಹಂಗೆ ಓದಿರ್ತೀವಿ ಮರ ಬೀಳ ಹಾಸ್ಯಾಗ 100ಕ್ಕೆ ಹೊತ್ಕೊಂಡು ಹೋಗಿ ನಾವು 100 ವರ್ಷ ಬದುಕಿ ಹಿಂಗೆ ಬದುಕಿದ್ರೆ ಅದಕ್ಕೆ ಸಾರ್ಥಕ ಬದುಕು ಅನ್ನಂಗಿಲ್ಲ. ಎ ಬಟರ್ಫ್ಲೈ ಲಿವ್ಸ್ ಬೈ ಅವರ್ಸ್ ಆ್ಯಂಡ್ ಡೇಸ್, ನಾಟ್ ಬೈ ಡೇಸ್ ಆ್ಯಂಡ್ ಇಯರ್ಸ್ ಆ್ಯಂಡ್ ಇಯರ್ಸ್, ಸ್ಟಿಲ್ ಇಟ್ ಮೇಕ್ಸ್ ಇಟ್ಸ್ ಲೈಫ್ ಹನೀಡ್ ಆ್ಯಂಡ್ ಹನೀಡ್ ಅಂತ ರವೀಂದ್ರನಾಥ್ ಠಾಗೋರ್. ಒಂದು ಪಾತ್ರಗಿತ್ತಿ ಬದುಕೋದು ಒಂದು ಗಳಿಗೆ, ಒಂದು ತಾಸು, ಭಾಳ ಅಂದ್ರೆ ಒಂದು ದಿನ. ಬದುಕಿರುವ ಸಮಯ ಎಲ್ಲವನ್ನು ಕೂಡ ಜೇನುಮಯವನ್ನಾಗಿ ಮಾಡ್ತದೆ, ಮಕರಂದಮಯವನ್ನಾಗಿ ಮಾಡ್ಕೊಂಡು ತನ್ನ ಪ್ರಾಣ ಬಿಡ್ತದೆ. ಮನುಷ್ಯ ಒಂದು ದಿನ, 1 ವರ್ಷ ಅಲ್ಲ 100 ವರ್ಷ ಬದುಕಿದರೂ ಕೂಡ ನಮಗೆಲ್ಲ ಸಮಸ್ಯೆಗಳು ಯಾಕೆ ಬರ್ತಾವಂದ್ರೆ ಇಲ್ಲದೇ ಇರುವಂಥ ವಿಚಾರವನ್ನು, ಅಲ್ಲದ ವಿಚಾರಗಳನ್ನು, ಅಧರ್ಮದ ವಿಚಾರಗಳನ್ನ ನಾವು ಮಾಡೋದ್ರಿಂದ ನಮ್ಮ ಜೀವನ ದುಃಖಮಯವಾಗ್ತದೆ, ಕಹಿ ಆಗ್ತದೆ, ಹುಳಿ ಆಗ್ತದೆ. ದಾನೇಶ್ವರಿ ಅಮ್ಮನವರು ಬದುಕಿನ ಉದ್ದಕ್ಕೂ ಕೂಡ ಮತ್ತೊಬ್ಬರ ಕಣ್ಣೀರು ಒರೆಸೋದಕ್ಕಾಗಿ ಅಮ್ಮನವರು ಬದುಕಿದ್ರು ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ನಾಳೆ ಗುರುವಂದನಾ ಮಹೋತ್ಸವ ಮಾಡಿಬಿಡೋಣ್ರಿ. ನಾಳೆ ತಾವಿರ್ತೀರಿ, ಎಲ್ಲೂ ಹೋಗೋದು ಇಲ್ರಿ. ಇದು ಒಂದು ನಮ್ಮ ರಿಕ್ವೆಸ್ಟ್ ಐತ್ರಿ. ಪೊಲೀಸರು ಬಂದ್ರೆ ಅದಕ್ಕೆ ಇವನು ಏನು ಕೊಡವಲ್ಲ ಏನಲ್ಲ, ಬರೀ ಮರೆ ಹಂಗೆ ಹೋಗ್ಬಿಡ್ತೀನಿ. ನಿನ್ನೆಲ್ಲ ಹೇಳಿದ್ದೆ ಅಂತಂದು. ಮತ್ತು ಮಗಂದೊಂದು ಫೋಟೋ ಹಾಕ್ಯಂಡು ಇದು ವೀರಪುರ ಅಂತಂತೆ, ಒಂದು 500 ರೂಪಾಯಿ ಕೊಡ್ಬೇಕಪ್ಪ. ನಾನು ಮುಗಿತು ನಡ್ರಿ. ಹಿಂಗಂದ್ರೆ ಇಲ್ಲಿ ಜಂಗಮರ ಬದುಕೋರು ಕಲಾಸ ಎಲ್ಲ ನಿಮ್ದಯಪ್ಪ. ಗುರ್ಲಿಂಗಿ ಜಂಗಮರದ ಅಂತಿದ್ರು ತೆರೆದಾಳದಾಗ ಒಂದು ಮುದುಕಿ ಗೋವಿಂದಮ್ಮ ಅಂತೇಳಿ ನಾನು ಹೋದಾಗ ಮಣ್ಣಾಕಿ ಎಲ್ಲ ನಿಮ್ಮದಯಪ್ಪ ಗುರ್ಲಿಂಗಿ ಜಂಗಮರದ 3 ಅಂತಸ್ತು ತೋರಿಸಿದ್ರು. ಯಪ್ಪ ಎಲ್ಲ ನಿಮ್ದ ಗುರ್ಲಿಂಗಿ ಜಂಗಮರ. ನಾನು ಅಂದೆ 3ನೇ ಅಂತಸ್ತು ಅಂದೆ, ಇದು ನಾನು ಕೊಟ್ಬಿಡವ ಅನ್ಯಾನ. ಯಾಕೆ ಅದು ಮತ್ತು ಇಷ್ಟೊತ್ತನ ಹೇಳಿದೆಲ್ವ ಗುರು ಲಿಂಗ ಜಂಗಮರದ ಇದೆಯಲ್ಲ. ಅಯ್ಯಪ್ಪ ನನ್ನ 3 ಜನ ಮಕ್ಕಳು ಗುರಪ್ಪ ಲಿಂಗಪ್ಪ ಜಂಗಮಪ್ಪ ಅಂತೇಳಿ ಅವ್ರದಪ್ಪ ಇದು 10 ರೂಪಾಯಿ ನಿಂದಪ್ಪ ತೊಗೊಂಡು ನಡಿಯಪ್ಪ ಮನೆ ಮನೆ ಇಂಥ ಲಕ್ಷದ ನಮ್ಮ ಹತ್ರ ಕತಿ ಒಂದು. ಅದಕ್ಕೆ ನಾಳೆ ಗುರುವಂದನಾ ಮಹೋತ್ಸವ ಮಾಡಿಬಿಡೋಣ ಅಕ್ಕ. ಹೋದ ಗುರುವಾರ ನೀವು ತೊಟ್ಲು ಕಾರ್ಯಕ್ರಮ ಮಾಡಿರವ, ನಿಮ್ಮ ಇಚ್ಛೆ ಹಂಗೆ ಗುರುವಂದನಾ ಮಹೋತ್ಸವ ಗುರುವಾರ ದಿವಸ ನಾವು ಮಾಡೋಣ. ಜಗದ್ಗುರು ಮಹಾಸನ್ನಿಧಿಯವ್ರು ಅದೆಲ್ಲ ಬೇಡ ಅಂತಂದ್ರೆ. ಆದರೆ ಎಷ್ಟು ಖುಷಿ ನೋಡ್ರಿ. ದಾನಮ್ಮನ ಪವಾಡ ಎಂಥದ್ದಂದ್ರೆ, ಜೋಳಿಗೆ ಕಾಣಿಕೆಯನ್ನು ನಿನ್ನೆ ಸಂಗ್ರಹ ಮಾಡಿದ್ರೆ ದಾನಮ್ಮನ ಶಕ್ತಿ ಎಂಥದ್ದು, ಪುರಾಣ ಎಂಥ ಕೆಲಸ ಮಾಡ್ತೈತಿ ಅಂತಂದ್ರೆ, ನಿಮ್ಮ ಭಕ್ತಿ ಎಂಥದ್ದಂದ್ರೆ, ನಿನ್ನೆ ಜೋಳಿಗೆಯನ್ನು ತೆಗೆದುಕೊಂಡು ಕಾಣಿಕೆ ಸಂಗ್ರಹ ಮಾಡಿದ್ರೆ ನೀವೆಲ್ಲ ಹಾಕಿದ ಕಾಣಿಕೆ ಎಷ್ಟಾಗಿತ್ತು? ನಮ್ಮ ಮಲ್ಲಿಕಾರ್ಜುನ್ ಸಿಂಧೂರ್ ಸರ್ ಅವ್ರು ಬರೆದು ಕೊಟ್ಟರೆ 55,555 ರೂಪಾಯಿ ಆಗೈತೆ ನೋಡಿರಿ. ಅಂಥ ವಿಚಿತ್ರ. 55,555 5555 ಅಂದ್ರೆ ನಮ್ಮ ಜೀವನ ಎಲ್ಲ ಫೈನ್ ಆಗಿರೋದು. ಅದಕ್ಕೆ ಬೆಳ್ಳಿಯ ಕಾಯಿನ್ ಆಗೋದೈತಿ, ಬಂಗಾರದ ಕಾಯಿನ್ ಆಗೋದೈತಿ ನಮ್ಮ ಜೀವನ.
55,555 ರೂಪಾಯಿ ಕೊಡೈತಂದ್ರೆ ಅದೇ ಅಂತಂದ್ರೆ ₹1 ಹೆಚ್ಚಿಗೆ ಆಗಿಲ್ಲ, ₹1 ಕಡಿಮೆ ಆಗಿಲ್ಲ ಅಂದ್ರೆ ಇದು ದಾನೀಶ್ವರಮ್ಮನವರ ಪವಾಡ, ಇದು ಗುರುಗಳ ಮೇಲೆ ಇಟ್ಟಿರುವಂಥ ನಿಮ್ಮ ಭಕ್ತಿಗೆ ಕಾರಣ. ಸನ್ನಿಧಿಯವರು ನೋಡ್ರಿ ಇಲ್ಲಿ ಸನ್ನಿಧಿಯವರು ಹೇಳಿದರು 5 ಗೋಪುರ ಅದಾರ, ಮತ್ತು ನಮ್ಮ ಧರ್ಮದ ಮಹಾಚಾರ್ಯರು 5 ಮಂದಿ ಪಂಚಾಚಾರ್ಯರು ಅದಾರ, ಮತ್ತು ಪಂಚಭೂತಗಳು 5 ಇರೋದರಿಂದ ಹಿಂಗಾಗಿ ಎಲ್ಲ 5 ಅದಾವ. ಹಾಗೆ ಮತ್ತು ತಾಯಂದ್ರು ಕೂಡ ಮತ್ತೆ 5,000 ನೋಡ್ರಿ ಹೆಂಗೆ ಕೂಡಿ ಬಂದಿತ್ತು ನೋಡ್ರಿ. ದಾನಮ್ಮನ ಆಶೀರ್ವಾದನ ಇದೆಲ್ಲ ವೀರಣ್ಣ ದಾನಮ್ಮ ಭದ್ರಕಾಳಿಯಮ್ಮನವ್ರ ಆಶೀರ್ವಾದ. 5,000 ಕುಂಭ, 5 ಕಲರ್ ಸೀರೆ, ಛೇ. ಇನ್ನು ಗಂಡಂದ್ರಿಗೂ ಹಸಿರದೆಲ್ಲ ಉಟ್ಕೊಂಬಂದ್ಬಿಡನ್ರವ ನೀವು. ಅವ್ರು ಬಬಲಾದಿ ಶಾಖ ಮಾಡಿದವ್ರು ಆಗಿ ಬಂದ್ಬಿಡೋಲ್ಲ ರೊಕ್ಕ. ಮತ್ತು ಹಂಗೆ ಆಗ್ಬಾರ್ದಲ್ಲ ಮತ್ತೆ ಬಬಲಾದಿ ಶಾಖ ಅಂದ್ರೆ ಮತ್ತು ಕೊಡದ ನೀವು ತೀರ್ಥ ತೊಗೊಂಡು ಅವ್ರಿಗೆ ಕುಡಿಸ್ಕೊಂಡು ಹೋಗೋದಲ್ಲ. ನಮ್ಮ ಅಪ್ಪ ಅವರು ಹೆಂಗಂದ್ರೆ ಅವ್ರು ಯಾವತ್ತಿಗೂ ಆಡಂಬರ ಬಯಸ್ತವ್ರು. ಯಾವತ್ತಿಗೂ ಹಾನಗಲ್ ಕುಮಾರಜ್ಜವರ ಆದರ್ಶವನ್ನು ತಮ್ಮ ಹೃದಯದೊಳಗೆ ಇಂಬಿಟ್ಟುಕೊಂಡು ಸದಾವಕಾಲ ತಮ್ಮ ಆಚರಣೆಯೊಳಗೆ ತಂದು ಸದಾವಕಾಲ ಕುಮಾರೇಶನ ವಿಚಾರವನ್ನು ತಮ್ಮ ನಡೆಯ ಮೂಲಕವಾಗಿ ಸಮಾಜಕ್ಕೆ ಮುಟ್ಟಿಸಿರುವಂಥ ಅಪರೂಪದ ಜಗದ್ಗುರುಗಳಂದ್ರೆ ಅದು ಶ್ರೀಶೈಲದ ಮಹಾಜಗದ್ಗುರು ಮನಸ್ಸಿದೆ. ನಮ್ದೇನೂ ಬೇಡಪ್ಪ ಅಂತ ತಿಳ್ಕೊಂಡಂದ್ರೆ ಅವರು. ಆದರೆ ನಮ್ಮೆಲ್ಲರ ಭಕ್ತಿ ಅದು. ನಮ್ಮೆಲ್ಲರ ಭಕ್ತಿಯನ್ನು ಜಗದ್ಗುರು ಮಹಾಸನ್ನಿಧಿಯವರು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಪಾದದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಾಳೆ ಗುರುವಂದನ ಮಹೋತ್ಸವ ಮಾಡಿಬಿಡು. ನಾಳೆ ಗುರುವಾರ ಐತಿ, ಅದಕ್ಕೆ ನಾಳೆ ಮಾಡೋಣ್ರವ. ರಾತ್ರಿನೇ ಇರ್ತನ್ರ ಸತ್ಕಾರ ಉಳ್ಕೊಂಡವ್ರು ಅಷ್ಟೇ ಅಲ್ರಿ. ಅಲ್ಲೇ ಮಾಡೋದು ತೋರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲೇ ಮಾಡೋದು. ನಾಡ್ದು ಮತ್ತು ಇವ್ರು ಬರ್ತಾರೆ, ಅದಕ್ಕೆ ಮತ್ತು ಮೊದಲ ಬರ್ತಾರೆ ಸರ್ ಹಾವೇರಿ. ಅದಕ್ಕೆ ನಾಳೆ ಮಾಡೋಣ. ಸ್ವಲ್ಪ ಯಾತ್ರಾ ನಿವಾಸ ಸೇವಾ ಮಾಡಿದ ಸೇವಾರ್ಥಿಗಳಿಗೆ ಆಶೀರ್ವಾದ ಇರ್ತೈತಿ. ಅವ್ರಿಗೆ ಆಶೀರ್ವಾದನೂ ಸನ್ನಿಧಿಯವ್ರು ಮಾಡಲಿ. ಇವೆಲ್ಲ ಭಾಳ ಒಳ್ಳೆಯವ್ರು. ಬರೋದಕ್ಕೆ ಒಂದು 10 ನಿಮಿಷ ತಡ ಮಾಡಿ ಕೆಲವು ಮಂದಿ ಬರ್ತಾರೆ. ಆದ್ರೆ ಹೋಗೋ ಮುಂದಾಗ ಮಾತ್ರ 10 ನೋಡಂಗಿಲ್ಲ, 11 ನೋಡಂಗಿಲ್ಲ. ಪ್ರಸಾದ ಮಾಡ್ಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ನಮಗೈತಿ. ಅಂದ್ರೆ ಈಗ ಚಪ್ಪಾಳಿ ತಟ್ಟೋದು ಬಿಟ್ಟಿರಿ ನಗೋದ್ರ ಮೂಲಕವಾಗಿ ಸೂಚನೆ ಕೊಡಕ್ಕೆ ನೋಡಿ ಎಷ್ಟು ಖುಷಿ ಕೊಡ್ತಾರೆ ನೋಡಿ. ಎಲ್ಲ ಎಲ್ಲಿ ಸಿಗ್ತಾರೆ? ಎಲ್ಲಿ ಹೋಗಿದ್ದೀರವ ಇಷ್ಟು ವರ್ಷ ನೀವು? ಪ್ರಯಾಗ್ರಾಜ್ನಿಂದ ಬಂದಿರ. ಅದಕ್ಕೆ ನಾಳೆ ಗುರುವಂದನ ಮಹೋತ್ಸವ ಮಾಡೋಣ ಅವರ ಮಾಡೋಣ. ನಾಳೆ ಚಂದ ಎಲ್ಲರೂ ಚಂದ ಹಸಿರು ಸೀರೆ ಉಟ್ಕೊಂಬರ್ರಿ ಎಲ್ಲರೂ. ಮತ್ತು ಹಸಿರು ಬೇಡ ಅಂದರೆ ಮತ್ತು ಯಾವ ಕಲರ್ ಅದಾವೆ ಹೇಳ್ರಿ, ನಮಗೇನು ಗೊತ್ತು. ನಿಮ್ಮ ಮನ್ಯಾಗ ಸೀರೆ ಅಂಗಡಿ ಇರ್ತೈತೆ ಕೊಡ್ರಿ. ಯಾವ ಕಲರ್ ಇವ? ನಾಳೆ ಯಾವ ಕಲರ್? ಬಿಳಿದ ಹೇಳೋಣ. ಆಯ್ತು, ನಿಮ್ಮ ಮಾತಿಗೆ ಒಟ್ಟ ವಿರುದ್ಧಿಲ್ಲ ನಮಗೆ. ಬಿಳಿದ ಅಂತ ನೋಡ್ರಿ, ವೈಟ್. ವೈಟ್ ನಾಳೆ ನೈಟ್ ವೈಟ್. ಅದಕ್ಕೆ ನಾಳೆ ಎಲ್ಲರೂ ಬಿಳಿ ಸೀರೆ ಉಟ್ಕೊಂಬರ್ಬೇಕು. ಎಲ್ಲರೂ ಪ್ರತಿಯೊಬ್ಬರು ಕೂಡ ಉಟ್ಕೊಂಬರ್ತೀರಾ? ಎಲ್ಲರೂ ನಾ ಹೇಳೋದು ಒಟ್ಟ ನಾಳೆ ಚೂಡಿದಾರದ ಇದ್ದವ್ರು ಕಾಣಂಗಿಲ್ಲ. ಎಲ್ಲರೂ ಚಂದ ಬಿಳಿ ಸೀರೆ ಉಟ್ಕೊಂಬರೋದು. ಗಂಡ್ಮಕ್ಳೆಲ್ಲ ಆದಷ್ಟು ದೋತ್ರ ಉಟ್ಕೊಂಬರ್ರಪ್ಪ. ಗಂಡ್ಮಕ್ಳು ಟಿವಿ ನೋಡ್ಕೊಂಡು ಕುಂತ್ಬಿಟ್ರ ಅವ್ರು. ಅದಕ್ಕೆ ಉಟ್ಕೊಂಡು ಬರ್ರಿ ಎಲ್ಲರೂ. ಬರುವಾಗ ಎಲ್ಲರೂ ಒಂದಿಷ್ಟು ಹೂ ತೊಗೊಂಡು ಬರ್ರಿ. ಅಪ್ಪ ಅವ್ರು ಏನು ಬರ್ತಿರ್ತಾರೆ, ಅಪ್ಪ ಅವ್ರ ಪಾದಕ್ಕೆ ಒಂದಿಷ್ಟು ಹೂ ಹಾಕೋದು, ಹೂ ಮಳೆಯನ್ನು ಸುರಿಸೋದು ಅವ್ರ ಪಾದಗಳಿಗೆ ತೊಗೊಂಡು ಬರೋದು. ಆಮೇಲೆ 2 ಕ್ಯಾಂಡಲ್ ತೊಗೊಂಬರ್ರಿ. ಚಾದ ಕಪ್ ಇರ್ತಾವಲ್ಲ, ಯೂಸ್ ಆ್ಯಂಡ್ ಥ್ರೋ ಕಪ್ ಇರ್ತಾವೆ ನೋಡ್ರಿ ರಟ್ಟಿನೂ, ಅಂಥ ಕಪ್ನ್ಯಾಗ ಒಂದು ಸ್ವಲ್ಪ ಗೋಧಿ ಹಿಟ್ಟಿನ ಕಣಕ ಇಟ್ಕೊಂಡು, ಯಾಕಂದ್ರೆ ಅದು ಕ್ಯಾಂಡಲ್ ಹೊರಳಾಡುತ್ತೆ, ಅದು ಎಣ್ಣೆ ಕೈ ಮೇಲೆ ಬೀಳ್ತದೆ. ಸ್ವಲ್ಪ ಚೆನ್ನಾಗಿರೋ ಕ್ಯಾಂಡಲ್ ತೊಗೊಂಬರ್ರಿ. ಕ್ಯಾಂಡಲ್ 2 ಕ್ಯಾಂಡಲ್ ಒಬ್ಬೊಬ್ರು 2 ಕ್ಯಾಂಡಲ್. ನಾ ಹೇಳೋವರೆಗೂ ಅದನ್ನು ಹಚ್ಚಂಗಿಲ್ಲ. ನಾ ಹೇಳೋವರೆಗೂ ಕ್ಯಾಂಡಲ್ ಹಚ್ಚಂಗಿಲ್ಲ. ಎಲ್ಲಿವರೆಗೂ ಸೂಚನೆಯನ್ನು ನಾವು ಕೊಡ್ತಿರ್ತೀವಿ ಅವಾಗನ ನಾವು ಹೇಳಿದಾಗನ ಹಚ್ಬೇಕನ್ನ. ನೀವು ಗಡಿಬಿಡಿ ಮಾಡಂಗಿಲ್ಲ. ಮತ್ತು ಅವು ಆ ಶಾಂಪು ಹಚ್ಕೊಂಡು ಈ ಶಾಂಪು ಹಚ್ಕೊಂಡು ಮೊದಲ ಕೂದಲ ತಲೆಯಾಗ ಅವು ಬೆಳ್ಳುಳ್ಳಿ ಗಡ್ಡೆ ಉಳ್ದಂಗೆ ಇಟ್ಟ ಉಳಿದಿರ್ತಾವೆ. ಮತ್ತು ಅವು ಯಾರ್ದಾರು ಕೂದಲಕ್ಕೆ ಹತ್ತಿ ಬುರ್ರ ಅಂತ ಹೋದು ಒಂದು ತಲೆ ಮೇಲೆ ಕೈ ಇಟ್ಕೊಂಡಾಗ ಒಮ್ಮೆ ಅವ ಪುರಾಣ ಹೇಳಕ್ಕೆ ಬಂದಿದ್ನಲ್ಲ, ಯಪ್ಪ ಹಿಂಗೆ ಮಾಡಿದ ಕನ್ನಡಿ ನಿಂತಾಗೋಗಿ ನಾವು ನೆನಪ. ಅದಕ್ಕೆ ಹಂಗೆ ಆಗ್ಬಾರ್ದು. ಅದಕ್ಕೆ ಜಗದ್ಗುರುದು ಒಂದು ಫೋಟೋ ತಗೋರು, ನಗ ಕತ್ತಿರ್ತಾರೆ ಮಾರ ಇವು ಹಂಗೆ ಅದಾವ ನಮ್ಮ ಹುಡುಗರು. ಅದಕ್ಕೆ ಅವೆಲ್ಲ ಹಿಡ್ಕೋಬೇಕಿಂತ ಅಪರೂಪದ ಸಂಗೀತನೆಗಳು. ಅಪ್ಪವ್ರು ಕಾಣ್ತಾರಿಲ್ಲ, ನಿಂದ್ರ ಕಂಡ್ರೆ ಸಾಕು. ಅದಕ್ಕೆ ನಾಳೆ ಎಲ್ಲರೂ ಬಿಳಿ ಸೀರೆ ಉಟ್ಕೊಂಬರ್ರಿ, ಕ್ಯಾಂಡಲ್ ತೊಗೊಂಡ್ಬರ್ರಿ. ಕಡ್ಡಿಪಟ್ಟಣ ನಾವೇ ಕೊಡ್ತೀವಿ. ನಿಮ್ಮ ಬಾಯಾಗೂ ಇರ್ತೈತಿ ಕಡ್ಡಿ ಪಟ್ನ 2 ಇರ್ತಾವೆ. ಆದ್ರೆ ನೀವು ಅಂಥವ್ರೆಲ್ಲ ನನಗೆ ಗೊತ್ತಾಗೈತೆ ನಮಗೆ.
ಅದಕ್ಕೆ ನಾಳೆ ಕ್ಯಾಂಡಲ್ ಪ್ರತಿಯೊಬ್ಬರು ತರಬೇಕು, ಸಣ್ಣ ಮಕ್ಕಳ ಕೈಯಾಗ ಕೊಡಂಗಿಲ್ಲ, ದೊಡ್ಡವರೇ ಅದನ್ನು ತಗೋಬೇಕು, ಬೆಳಗಬೇಕು. ಅದರ ಜೊತೆಗೆ ನಾಳೆಲ್ಲ ಹೂವು ತೊಗೊಂಡು ಬರ್ರಿ. ಮತ್ತು ನಾಳೆ ಗುರುವಂದನ ಮಹೋತ್ಸವ ಒಂದು ಸ್ವಲ್ಪ ನಾಳೆ ಕಾರ್ಯಕ್ರಮ ಬೇಗ ಪ್ರಾರಂಭ ಮಾಡ್ತೀವಿ. ಹೆಂಗೆ ನೀವು 6:15 ಹಿಂಗೆ ಬರ್ತೀರಿ, 6ಕ್ಕನ ನಾಳೆ ಸಂಗೀತ ಪ್ರಾರಂಭ, 6:15 ಪ್ರವಚನ, ಒಂದು ಅರ್ಧ ಗಂಟೆ ಪ್ರವಚನ ಆದಮೇಲೆ ವಿಶೇಷ ದಾನಿಗಳಿಗೆ ಆಶೀರ್ವಾದ, ತುಲಾಭಾರದ ಸೇವೆಗಳು. ನಂತರ ಗುರುವಂದನ ಮಹೋತ್ಸವಕ್ಕೆ ಸನ್ನಿಧಿಯವರ ಸನ್ನಿಧಾನಕ್ಕೆ ಭಕ್ತಿಯಿಂದ ನಾವೆಲ್ಲ ಸಮರ್ಪಣೆಯನ್ನು ಗುರುವಂದನ ಮಹೋತ್ಸವ ಮಾಡೋಣ. ನಾಳೆ ದಿನ ತಾವೆಲ್ಲರೂ ಶ್ರದ್ಧೆಯಿಂದ ಬರಬೇಕು. 2 ಕ್ಯಾಂಡಲ್ಗಳನ್ನ ತೊಗೊಂಡು ಬರಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ, ಇವತ್ತಿನ ಮಹಾಪ್ರಸಾದ ಏನಿದೆರಿಪ್ಪ? ಸಾಬುದಾನಿ ಹುಗ್ಗಿ. ಸಾಬುದಾನಿ ಹುಗ್ಗಿ ನೋಡ್ರಿ, ಇದೊಂದು ಭಾಳ ವಿಶೇಷ ಇದಾವ. ಯಾವ ಅಡುಗೆ ಉಂಡಿರು ಬರೆದು ಇಟ್ಟಿರೇನ? ಹಾಂ, ಅದಕ್ಕೆ ಸಾಬುದಾನಿ ಹುಗ್ಗಿ ಮಾಡ್ಯಾರ, ಭಾಳ ಚಂದ ಮಾಡ್ಯಾರಿಲ್ಲ. ಬಂದವರೆಲ್ಲ ಚಂದ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ಏನೋ ಗಡ್ಬಿಡಿ ಮಾಡಬೇಡ್ರಿ. ವಾಹನದವರೆಲ್ಲ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಬರಬೇಕು ಅಂತ ತಿಳ್ಕೊಂಡು ತಮಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ, ಈಗ ನನ್ನ 2 ಮಾತುಗಳನ್ನು ಸನ್ನಿಧಿಯವರ ಪಾದಗಳಿಗೆ ಅರ್ಪಿಸುವ ಪೂರ್ವದಲ್ಲಿ ಒಂದು ಜೈಘೋಷವನ್ನು ಮಾಡೋದು. ಕೈ ಅರ್ಧ ಎತ್ತಿರ್ಬೇಕು, ಜೈ ಅಂದಾಗ ಮೇಲೆ ಹೋಗ್ಬೇಕು ಪೂರ್ತಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ್ ಕಿ, ಜಗದ್ಗುರು ಕಾಡಸಿದ್ದೇಶ್ವರ ಮಹಾರಾಜ್ ಕಿ, ಭ್ರಮರಾಂಬಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ, ಶ್ರೀಮದ್ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ್ ಕಿ, ಗುಡ್ಡಾಪುರ ವರದಾನೇಶ್ವರಿ ಮಾತಾ ಕಿ. ಮಾನವ ಧರ್ಮಕ್ಕೆ ಜೋರು ಬರ್ಬೇಕವರು. ಮಾನವ ಧರ್ಮಕ್ಕೆ, ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ಬೇಕು. ಒಂದೇ ಅಂದಾಗ ರೇಣು ಕಮ್ ಅನ್ಬೇಕು. ಒಂದೇ ಒಂದೇ ಹರ 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 ಹರ. ಇನ್ನು ಆರಾಮಾಗಿ ಸಾಬುದಾನಿ ಹುಗ್ಗಿ ಹೊಡೆಯಿರಿ. ಇಲ್ಲಿ ಕಾಣಿಕೆಯನ್ನು ಕೊಟ್ಟಂಥ ಎಲ್ಲ ಮಾತೆಯರಿಗೆ ಶುಭವನ್ನು ಕೋರ್ತಾ, ನಾಳೆ ಸರಿಯಾಗಿ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಬಿಳಿ ಸೀರೆಯನ್ನು ಉಟ್ಕೊಂಡು ಬರಬೇಕು. ಆಮೇಲೆ 2 ಕ್ಯಾಂಡಲ್ಗಳನ್ನ ತೊಗೊಂಡ್ಬರ್ಬೇಕು. ನಾಳೆ ದಿನ ಯಾರೋ ಬುತ್ತಿಯನ್ನು ತೊಗೊಂಡು ಬರ್ತಾರಂದ್ರೆ ಯಾವುದೋ ಊರವರು. ಯಾವ ಊರು? ಕಡಕ್ಲಾಟ, ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ. ಹಾಂ, ನಿಮ್ಮ ಪಕ್ಕಕ್ಕೆ ಕುಂತಿನ ಮತ್ತು ನಿಮ್ಮಂಗೆ ಕೊಡ್ಬೇಕಾಗತ್ತ. ನಾಳೆ ನಮ್ಮ ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟದಲ್ಲಿ ಹಾನಗಲ್ ಕುಮಾರೇಶ್ವರ ಶಾಖಾ ಮಠ ಒಂದನಲ್ಲಿ ಗುರುಗಳೊಬ್ಬರು ಕಟ್ಟಿದ್ದಾರೆ. ಆ ಕಡಕ್ಲಾಟದಿಂದ ತಾಯಂದಿರು ಫೋನ್ ಮಾಡಿ, ಇಲ್ಲೆಲ್ಲ ನಮ್ಮ ಅಕ್ಕನ ಬಳಗದ ಅಕ್ಕಂದರಿಗೆ ಅವರು ಕರೆ ಮಾಡಿ ಹೇಳಿದ್ದಾರೆ, ನಾಳೆ ಕಡಕ್ಲಾಟದಿಂದ ತಾಯಂದಿರೆಲ್ಲ ಅತ್ಯಂತ ಭಕ್ತಿಯಿಂದ ನಾವು ಕೂಡ ವೀರಭದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಬುತ್ತಿಯನ್ನು ತಂದು ಅರ್ಪಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ಯಾರ. ಆ ತಾಯಂದಿರಿಗೊಮ್ಮೆ ಶುಭವನ್ನು ಕೋರೋಣ. ನಾಳೆ ನಡೆಯುವಂತಹ ಗುರುವಂದನಾ ಮಹೋತ್ಸವಕ್ಕೆ ನಮ್ಮ ಅಂಬಿಕಾನಗರದ ಪರಮ ಪೂಜ್ಯರು ಈಗಾಗಲೇ 5,001 ಕೊಟ್ಟಿದ್ದಾರೆ, ಮಾಂಜರಿ ಗುರುಗಳು ಕೊಟ್ಟಿದ್ದಾರೆ. ಅದರೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ಕರುಣಿಸಿರುವಂತಹ ಕಬ್ಬೂರಿನ ಗೌರಿಶಂಕರೇಶ್ವರ ಹಿರೇಮಠದ ಪರಮ ಪೂಜ್ಯರಾದ ಗುರುಗಳ ಮೇಲೆ, ಮಠದ ಮೇಲೆ ಅತ್ಯಂತ ಭಕ್ತಿಯವರಿಗೆ ಅಂತಹ ಪರಮ ಪೂಜ್ಯರಾದ ಷಟ್ಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ನಾಳೆ ಗುರುವಂದನಾ ಮಹೋತ್ಸವಕ್ಕೆ 5,001 ರೂಪಾಯಿಗಳ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನೀ ಯಾರು ರೂಪ ಹೋಗು ಮುಂದೆ ಆಗಲಿ. ಒಟ್ಟು ಕಾಣಿಕೆ ಕೊಟ್ಟಿರವ ತಂದು ಕೊಟ್ಟಾರ, ಮತ್ತು ಹಂಗೆ ಯಾರು ಇದ್ರೆ ಕೊಡ್ರಿ. ನಮಸ್ಕಾರ. ಚಲೋ ಮಾಡ್ರಿ. ಇವತ್ತಿನ ಪುರಾಣ ಸೇವೆಯನ್ನು ನೆರವೇರಿಸಿರ್ತಕ್ಕಂಥ ಅನ್ನದಾನ ಶಾಸ್ತ್ರಿ ಅವರಿಗೆ ತುಂಬ ಭಕ್ತಿಯ